ಏನದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲಿ ಗಲೀಜ್ ಮಾಡಿರೋ ಉಟ್ಕೊಳಕ ಯಾರು ಅಂತ ನಂಗೆ ಗೊತ್ತಾಗ್ಬೇಕೀಗ. ದಿನ ರಾತ್ರಿ ಹೊತ್ತು ಎಬ್ಬರಿಸ್ತಿದ್ದ, ಇವತ್ತೇನಾಯ್ತು ಇವನ್ಗೆ? ನಾನೇನ್ ಬೇಕು ಅಂತ ಮಾಡದ್ನ, ಏನೋ ಆಗೋಯ್ತಪ್ಪ. ಕೊಳ್ಳನ್ ಮಗನೇ, ಅವನ್ ಎಬ್ಬರಿಸ್ತಾವ ಫ್ರೆಂಡ್ಸ್. ಹೇಳ್ದೆ ನನ್ನ ಗಂಡನ್ಗೆ, ಗುಂಡ ಎಬ್ಬರಿಸ್ತಾವ್ ನೋಡು ಅಂತ. ಹೋಗ್ ಮೈಕೈ ನೋವು ನಿದ್ದೆ ಬರ್ತೈತೆ ಅಂದ್ರೆ ಅವನ ಅಲ್ಲೇ ಬಿಟ್ಟ ಅಷ್ಟೇ, ಅವನದೇನು ತಪ್ಪಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚೊಂಬು ನೀರು ಕುಡ್ಬಿಟ್ಟು ಕೂತ್ಕೊಂಡಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಎಂಡ್ ಮಾಡಲಿ ಅಂದ್ಬಿಟ್ಟು. ಶುಕ್ರವಾರ ಬೇರೆ ಅಲ್ಲ, ಹಂಗಾಗಿ ಇವತ್ತು ಫುಲ್ ಡೇ ಫುಲ್ ವರ್ಕ್ ಇರ್ತೈತೆ. ಅದಕ್ಕೆ ಮನೆ ಕೆಲಸನ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಲಂಚ ಬಿಸ್ಕೆಟ್ ತೊಗೊಬಪ್ಪ ಅಂದರೆ ಪುಡಿ ಬಿಸ್ಕೆಟ್ ತೊಗೊಬಂದೈತೆ. ನಾವು ಚಿಕ್ಕ ವಯಸ್ಸಲ್ಲಿ ಟೀ ಕಾಫಿ ಕುಡಿಬೇಕಾದ್ರೆ ಈ ಥರ ಮುರಿದೋಗಿರೋ ಬಿಸ್ಕೆಟ್ ಮುಟ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಅದು ಬಿಸ್ಕೆಟ್ ಇಲ್ಲ, ಅದು ಯಾಕೆ ಮುಟ್ತಾ ಇರಲಿ ಅಂತ ಇನ್ನೂ ಅರ್ಥ ಆಗ್ತಾಯಿಲ್ಲ ನನಗೆ. ತಗೊಳ್ಳೋ ತಗೋ, ಇನ್ನೊಂದೆರಡು. ಸ್ವಲ್ಪ ಸಾಕು. ಮೊದಲು ಗ್ಯಾಸ್ಗೆ ಎತ್ತಿ ಆ ಬಟ್ಟೆ ಒಣಗಾಕಿ ಈ ಕಿಚನಲ್ಲಿ ಈ ಪಾತ್ರೆಗಳು ಜೋಡಿಸಿ ಈ ಪಾತ್ರೆಗಳು ತೊಳೆದು ಆ ಕಿಚನ್ನ ಕ್ಲೀನ್ ಮಾಡಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಬೆಡ್ಶೀಟ್ ಎತ್ತದ ನಿಂದು ಬಾಪಿ. ಮೊದಲು ನಮ್ಗೆ ಇಷ್ಟೆಲ್ಲ ಮನೆ ಕೆಲಸ ಆಗಬೇಕಂದ್ರೆ ನೀರು ಬೇಕೇ ಬೇಕು. ಗಂಡಪ್ಪ ಪಿನ್ಗೆಗೂ ನೀರು ಇಟ್ಕೊಡಪ್ಪ. ಹಂಗೆ ಒಂದೊಂದ್ಸಲ ಇಲ್ಲಿ ನೀರು ಮನೆಯಿಂದ ನಮ್ಮ ಮನೆ ಒಳಕ್ಕೆ ಬಿನ್ಗೆ ಎತ್ಕೊಬರೋಕ್ಕೂ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಯಪ್ಪ ಯಾರಪ್ಪ ಎತ್ಕೊಬಿಡ್ತಾರೆ, ನೀನು ಹಿಡ್ಕೊಟ್ಬಿಡಪ್ಪ ಅಂತ ಇರ್ತೀನಿ. ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಈ ಥರ 500-600 ಬಿನ್ಗೆ ಓದ್ತಿದ್ದೀನಿ, ಅಲ್ಲ 50-60 ಬಿನ್ಗೆ ಓದ್ತಿದ್ದೀನಿ ಡೈಲಿ. ಇಷ್ಟು ಚಳಿನಲ್ಲಿ ನಾನು ಸೂಪರ್ ವುಮೆನ್ ಥರ ಮನೆ ಕೆಲಸ ಮಾಡಬೇಕು ಅಂದರೆ ಟೀ ಆಗಲಿ ಕಾಫಿ ಆಗಲಿ ಇರಲೇಬೇಕು ಫ್ರೆಂಡ್ಸ್. ಅದಕ್ಕೆ ಶಿವ ಹಾಲು ತಂದು ಕೊಡ್ತು. ಬೆಳಗ್ಗೆ ಟೀ ಮಾಡ್ತಿದ್ದೀನಿ. ಟೀ ಮಾಡ್ಕೊಂಡು ಕೊಟ್ಬಿಟ್ಟು ಆಮೇಲೆ ಕೆಲಸ ಸುಸೂತ್ರವಾಗಿ ಸಾಗಿಸುವ ಫ್ರೆಂಡ್ಸ್. ನಮ್ಮ ಎಲ್ಲರ ಮನೆಯಲ್ಲೂ ಹಿಂಗೇನಾ, ಎಲ್ಲ ಪೂಜೆ ಕೆಲಸ ಮಾಡಬೇಕು ಅಂತಂದರೆ ಬರೀ ಮನೆ ಒರೆಸೋದು, ಬಾಗಿಲಿಗೆ ನೀರು ಹಾಕೋದು, ರಂಗೋಲಿ ಹಾಕೋದು, ಪಾತ್ರೆ ತೊಳೆದು, ಫ್ರೆಶ್ ಆಗಿ ದೀಪ ಹಚ್ಚೋದು ಇಷ್ಟೇ ಇರ್ತೈತಾ. ನನಗೆ ಇಡೀ ಮನೆನೇ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಡೈಲಿ. ಅದು ಹೆಂಗೆ ನಂಗೆ ಗೊತ್ತಾಗಲ್ಲ. ಇಲ್ಲಿ ಇವೆಲ್ಲ ಖಾಲಿ ಇರ್ತೈತೆ, ಎಲ್ಲ ಪಾತ್ರೆನೂ ಸ್ಟ್ಯಾಂಡ್ಗಳಿಗೆ ಜೋಡಿಸ್ಬೇಕು. ಇಲ್ಲಿ ಬಿದ್ದಿರೋ ಕಸ ಕಡ್ಡಿನೆಲ್ಲ ಎತ್ತಿ ಸೈಡಿಗೆ ಜೋಡಿಸ್ಬೇಕು. ಒಂಥರ ಹೊಸ ಮನೆಗೆ ಬಂತೀವಲ್ಲ ಫ್ರೆಂಡ್ಸ್ ನಾವು, ಸಂಸಾರ ಆವಾಗ ಪಾತ್ರೆಗಳು ಜೋಡಿಸ್ತೀವಲ್ಲ ಆ ಥರ ಡೈಲಿ ಆ ಥರ ಹೊಸ್ದಾಗಿ ಜೋಡಿಸಿ ಆಮೇಲೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಅದೇ 1 ಅವರ್ ಕೆಲಸ ಹಿಡಿತೈತೆ ನನಗೆ. ಡೈಲಿ ತಲೆನೋವು ಅಂತ ಫ್ರೆಂಡ್ಸ್. ಈಗ ಕಟ್ ಮಾಡಿ ಇದ್ರೆ ಇದೇ ಗೋಳು. ಜಸ್ಟ್ ಹಾರ್ಟ್ ಬ್ರೇಕ್ ಆಗಿಬಿಡೋದು. ಸ್ಟೋವಿಗೆ ತಾನೇ ಕ್ಲೀನ್ ಮಾಡಿದ್ದೆ. ನೀರು ತಾತ ಬಿಡ್ಲಾ ಆಯ್ತಾಯ್ತು, ಟೀ ರೆಡಿ ಆಯ್ತು. ಇರಪ್ಪಿ ಯಾಕ್ಲಾ? ಅವಿಗೆ 12 ವರ್ಷ ದೇಶ, ನನಗೆ 24 ವರ್ಷ ದೇಶ. ತಗೊಳ್ಳಿ ಹಸ್ಬೆಂಡ್. ಚಳಿಗೆ ಒಂದು ಅರ್ಧ ಕಪ್ ಟೀ ಕುಡ್ಬಿಟ್ರೆ ಎಷ್ಟು ಫಾಸ್ಟಾಗಿ ಕೆಲಸ ಆಗ್ತೈತೆ ಫ್ರೆಂಡ್ಸ್. ಮನೆ ಕೆಲಸ ಪಟ್ ಅಂತ ಮುಗಿಸ್ಬಿಡ್ತೀನಿ ಇವಾಗ. ಚೆನ್ನಾಗೈತೆ, ನೀನು ಮಾಡ್ದಾಗ ಮಾಡಿದ್ದೀನಾ? ಥ್ಯಾಂಕ್ ಯು. ಈಗ ಹಿಂಗೆ ಕುಣಿಯೋಕ್ಕೆಲ್ಲ ಕಾಲು ನೋವಿಲ್ಲಪ್ಪಿ. ಅವಾಗವಾಗ ಅಮಾಯಕೊಂಥರ ಕಾಲು ತೋರಿಸ್ತಾನೆ ಕಾಲು ನೋವು ಅಂತ. ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ. ನಾಟಕ ಜಾಸ್ತಿ ಕಲ್ತ್ಬಿಟ್ಟವ ನೀವು, ನಿನ್ ಥರನೇ ಅಪ್ಪಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮನೆ ಕೆಲಸಗಳ ಮಧ್ಯೆ ಒಂದು ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ಈಗ ಸೌದೆ ಕಡ್ಕೊಂಡು ಹೋದ್ರೇ ನೀರು ಕಾಯ್ಸಕ್ಕೆ ಸೌದೆ ಇರೋದು, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಅಪ್ಪಿ ಆದಷ್ಟು ಜಾಸ್ತಿ ಕಡ್ಕೊಬಿಡು, ನಾವು ಆ ರೂಮಲ್ಲಿ ಸ್ಟೋರ್ ಮಾಡಿ ಕೊಡುವ. ಮಳೆ ಬಂದರೂ ಟೆನ್ಷನ್ ಇರಲ್ಲ. ಉಲ್ಮೆ ಅದೆಲ್ಲ ಕಲಿಸ್ತಾವ ಇವನಿಗೆ. ಕಲ್ಸು ಒಳ್ಳೇದಾಗ್ಲಿ. ಇದೇ ಸೊಪ್ಪು ಫ್ರೆಂಡ್ಸ್, ಮೊನ್ನೆ ಅಣ್ಣೆ ಸೊಪ್ಪು ಅಂತ ಮೊನ್ನೆ ನಾನು ತಗೊಬಂದಿದ್ದು. ಚೆನ್ನಾಗೈತೆ. ಇಷ್ಟೇ ಸಾಲಲ್ಲ, ಇದು ಬೆಂದ್ರೆ ಇಷ್ಟೇ ಆಗೋದು. ಹಂಗಾಗಿ ಇದಿರಲಿ, ಒಂದಿನ ಬೇಳೆ ಸಾರ್ಗೆ ಹಾಕ್ಬಿಡುವ, ಚೆನ್ನಾಗಿರ್ತೈತೆ. ಮನೆಯಲ್ಲಿ ಯಾವುದಾದ್ರೂ ಸೊಪ್ಪು ಕಮ್ಮಿ ಇತ್ತು ಅಂದ್ಕೊಳ್ಳಿ ಫ್ರೆಂಡ್ಸ್, ಸೊಪ್ಪು ಸಾರಿಗೂ ಬಸ್ಸಾರಿಗೂ ಆಗಲ್ಲ ಅಂದರೆ ಅದನ್ನು ತರಕಾರಿ ಬೇಳೆ ಸಾರಿಗೆ ಒಂದು ಸ್ವಲ್ಪ ಹಾಕ್ಬಿಡ್ರಿ. ಒಂದು ಸ್ವಲ್ಪ ಅಲ್ಲ, ಇರೋದೆಲ್ಲ ಹಾಕ್ಬಿಡ್ರಿ, ಸಕ್ಕ ಟೇಸ್ಟ್ ಇರ್ತೈತೆ ಬೇಳೆ ಸಾರಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ. ಒಂದು ವಾರ ಏನೋ ಆಗಿತ್ತು ಫ್ರೆಂಡ್ಸ್ ಈ ಕಡೆ ಬಂದು ನಾನು ವಾಕಿಂಗ್ಗೆ. ಮಳೆಗಾಲ ಸ್ಟಾರ್ಟ್ ಆದರೆ ಈ ಕಡೆ ಎಲ್ಲ ಬರೋಕ್ಕೆ ಹೋಗಲ್ಲ ನಾನು. ಫುಲ್ ಗಿಜಿ ಅಂತ ಆಗ್ತೈತಿ ಇಲ್ಲೆಲ್ಲ. ಎಲ್ಲ ಕಡ್ದು ಕಟ್ಕೊಡಪ್ಪಿ, ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲ ಗೀಸರಲ್ಲಿ ಕಾಲ ಹೋಗ್ತೈತೆ ಫ್ರೆಂಡ್ಸ್. ನಾವಿನ್ನೂ ಸೌದೆನಲ್ಲೇ ಉಳ್ಕೊಬಿಟ್ಟಿದ್ದೀವಿ. ಹೀಟ್ರ್ ವಾಟ್ರು, ಗೀಸರ್ ವಾಟ್ರು ಅದು ಯಾವುದು ಅಡ್ಜಸ್ಟ್ ಆಗೋಲ್ಲ ಫ್ರೆಂಡ್ಸ್. ಅಪರೂಪಕ್ಕೆ ಒಂದ್ಸಲ ಸರಿ, ಡೈಲಿ ನಮಗೆ ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ನಾನಿನ್ನೂ ಹಳೆ ಕಾಲದಲ್ಲೇ ಉಳ್ಕೊಂಡಿದ್ದೀನಿ, ಸೌದೆ ಒಲೆ ಕಾಲದಲ್ಲೇ. ಏನಪ್ಪಿ ನುಗ್ಗೆ ಸೊಪ್ಪು ಹಂಗೆ ಬೆಳೆಸಿದ್ದಿ? ಹೂವೆಲ್ಲ ಬಿಟ್ಟೈತೆ. ಶಬ್ಬಾಷ್ ಬೇಟ.
ಫ್ರೆಂಡ್ಸ್, ಇಷ್ಟು ನಾನು ಎತ್ಕೊಂಡು ಹೋಗ್ತೀನಿ, ನನಗೆ ಮನೆ ಕೆಲಸ ಐತೆ. ಶಿವ ಎತ್ಕೊಬತ್ತೈತೆ, ಅವರಿಬ್ಬರನ್ನ ಹುಷಾರ ಕರ್ಕೊಬಪ್ಪಿ. ಉಚ್ಚನಾಗಿ ಐತೆ ಈ ಕಡೆ. ಸೌದೆಗಳ್ನ ದುಡ್ಡು ಕೊಟ್ಟು ತೊಗೋಬೇಕಾದಂಥ ಒಂದು ಕಾಲ ಬತ್ತೈತೆ ಅಂತ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ನೋಡಿರಿ, ಇವಾಗ ಹೋಟ್ಲಲ್ಲಿಗೆಲ್ಲ ಸೌದೆ ದುಡ್ಡು ಕೊಟ್ಟೆ ತೊಗೋಬೇಕು. ಈ ಸಿಲಿಂಡ್ರ್ ಪ್ರಾಬ್ಲಮ್ ಆದಾಗ ಎಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗಿ ನಾನು ನೀರು ಒಲೆ ಕಾಯ್ಸಕ್ಕೆ ಫ್ರೆಶ್ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ರಂಗೋಲಿಯಿಂದ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಯ್ತು ಬಿಡು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. 2000 years later. ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಆಮೇಲೆ ಅರ್ಶಿನ ಕುಂಕುಮನ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಬಂದೆ. ಅರ್ಶಿನ ಕುಂಕುಮ ತಂದು 15 ದಿನ ಆಗಿತ್ತು, ಇನ್ನು ಈ ಬಾಕ್ಸ್ಗೆ ಹಾಕೊಂಡೇ ಇರಲಿಲ್ಲ. ಇದರಲ್ಲಿ ಒಂದೊಂದು ಸ್ವಲ್ಪ ಅರ್ಶಿನ ಕುಂಕುಮ ಇತ್ತು, ಅದು ಖಾಲಿ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾಕೊಳ್ಳೋಣ ಅಂದ್ಬಿಟ್ಟು ಇವತ್ತೆಲ್ಲ ನೀಟಾಗಿ ತೊಳ್ಕೊಂಡು ಇದರಲ್ಲಿ ಅರ್ಶಿನ ಕುಂಕುಮ, ಜಾವತ್ ಪುಡಿ ಮತ್ತು ಆಂಜನೇಯ ಸ್ವಾಮಿದು ಬೊಟ್ಟು, ಮಾದಪ್ಪಂದು, ರಾಯರ್ದು ಗಂಧ, ಎಲ್ಲ ದೇವ್ರದ್ದು ಆಶೀರ್ವಾದ ಇರಬೇಕು ಅಂದ್ಬಿಟ್ಟು ಎಲ್ಲ ಮನೆ ಸ್ಟಾಕ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಕ್ಸ್ಗೆ ಹಾಕೊಂಡು ಮಿಕ್ಕಿರೋ ಅರ್ಶಿನ ಕುಂಕುಮ ಭರಣಿಗೆ ಹಾಕೊಂಡೆ. ಇದನ್ನ ಹೊಸ್ಲಿಗೆ ಮಾತ್ರ ಬಳಸ್ತೀನಿ. ಈಗ ಬಾಕ್ಸ್ಗೆ ಹಾಕಿಟ್ನಲ್ಲ ಅದು ದೇವ್ರಿಗೆ ಮಾತ್ರ ಆ ಥರ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಹೊಸ್ಲು ತುಂಬ ಅರ್ಶಿನ ಹಚ್ಕೊಂಡು ಒಳಗಡೆನೆ ಕುತ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ. ಇದನ್ನೇ ಫಾಲೋ ಆಗ್ಬಿಡ್ತೀನಿ ಫ್ರೆಂಡ್ಸ್. ಇದೊಂಥರ ಚೆನ್ನಾಗೈತೆ, ಪಾಸಿಟಿವ್ ಅನ್ನಿಸ್ತೈತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಸ್ಟಿಕ್ ರಂಗೋಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಳ್ಳೇದಾಗುತ್ತೋ ಇಲ್ಲೋ ಮನಸ್ಸಲ್ಲಿ ಪಾಸಿಟಿವ್ ಯೋಚನೆ ಇರಬೇಕು, ಒಳ್ಳೇದಾಗ್ತೈತೆ ಅಂದ್ಬಿಟ್ಟು. ಒಳ್ಳೇದಾಗಬೇಕಂದ್ರೆ ಈ ಥರ ಒಳ್ಳೊಳ್ಳೆ ರಂಗೋಲಿಗಳು ನನ್ನ ಕಣ್ಣು ಕಾಣಿಸ್ತಾ ಇರಬೇಕು, ನಾನು ಟ್ರೈ ಮಾಡ್ತಾ ಇರಬೇಕು. ಇತ್ತೀಚೆಗಂತೂ ನೀವು ಹೇಳಿದ ರಂಗೋಲಿಗಳನ್ನೇ ಸ್ಟೆಪ್ ಬೈ ಸ್ಟೆಪ್ ಒಬ್ಬರಾದ್ಮೇಲೆ ಒಬ್ರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನೀವು ಕೇಳಿರೋ ರಂಗೋಲಿಗಳನ್ನೆಲ್ಲ ಹಾಕೊಂಡು ಹೋಗ್ತೀನಿ. ನೀವು ಕಳಿಸಿರೋ ರಂಗೋಲಿನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ, ಮೈಂಡಲ್ಲೂ ಮತ್ತು ಫೋನಲ್ಲೂ. ಮೆಟ್ಲ ಹತ್ರ ಈ ಥರ ಸುತ್ತ ರಂಗೋಲಿ ಹಾಕೊಂಡು ಬಾಗಿಲಿಗೆ ರಂಗೋಲಿ ಹಾಕಕ್ಕೆ ಬಂದೆ. ಇವತ್ತು ನಾನು ಬಾಗಿಲ ಹತ್ರ ಲಕ್ಷ್ಮೀ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಶಾಕ್ ಆದ್ರ? ನಾನು ಶಾಕ್ ಆದೆ. ಇದ್ರ ಹೆಸರೇ ಲಕ್ಷ್ಮೀ ರಂಗೋಲಿ ಅಂತ ಫ್ರೆಂಡ್ಸ್. ನಾನು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು, ಅದು ಬೇರೆ ಇವತ್ತು ಶುಕ್ರವಾರ. ಈ ಥರ ರಂಗೋಲಿ ಹಾಕಿದ್ರೆ ಇನ್ನೂ ಒಳ್ಳೇದಾಗ್ತಿದಲ್ಲ ಅಂತ ಅಂದ್ಬಿಟ್ಟು ಈ ರಂಗೋಲಿನ ಹಾಕ್ತಾ ಇದ್ದೀನಿ. ಎಷ್ಟರಿಂದ ಎಷ್ಟು ಅಂತ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ನೋಡ್ರಿ, ಈ ಥರ ಚುಕ್ಕಿ ಇಟ್ಕೊಂಡ್ರೆ ಹೆಂಗೆ ಹೇಳೋದು ಲೆಕ್ಕ, ನಾನು ಇಷ್ಟರಿಂದ ಎಷ್ಟು ಅಂತ. ಹಂಗಾಗಿ ಯಾರೆಲ್ಲ ಟ್ರೈ ಮಾಡಿದ್ರೆ ಈ ವಿಡಿಯೋ ನೋಡ್ಕೊಂಡೆ ಟ್ರೈ ಮಾಡಿಬಿಡ್ರಿ ಫ್ರೆಂಡ್ಸ್. ಹಂಗೆ ನಾನು ಕಮೆಂಟ್ ಮಾಡಿರಿ ನೀವು ಕರೆಕ್ಟಾಗಿ ಹಾಕಿದ್ರ ಅಂತ. ನಾನಂತೂ ಮಿಸ್ಟೇಕ್ ಮಾಡಿಬಿಟ್ಟೆ ಬಿಡಿ, ಫಸ್ಟ್ ಟೈಮ್ ಅಲ್ಲ ಆಗ್ತಾ ಇರೋದು. ಹಂಗಾಗಿ ಒಂದು ಲೈನು ಕಡಿಮೆ ಇಟ್ಕೊಂಡಿದ್ದೆ, ಮತ್ತೆ ಅಳಿಸ್ಬಿಟ್ಟು ಇನ್ನೊಂದು ಲೈನ್ ಎಕ್ಸ್ಟ್ರಾ ಇಟ್ಕೊಂಡು ಆಮೇಲೆ ಚುಕ್ಕಿ ಇಟ್ಕೊಂಡು ಮತ್ತೆ ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡೆ. ರಂಗೋಲಿ ಹಾಕೋದ್ರಲ್ಲಿ ನಾನೇ ಎಕ್ಸ್ಪರ್ಟು, ನನ್ನ ಮೀರ್ಸೋರೇ ಇಲ್ಲ ಅಂತ ನಾನೇ ಆಗಾಗ ಬಿಲ್ಡಪ್ ತಗೊಳ್ತಾ ಇರ್ತೀನಿ ಫ್ರೆಂಡ್ಸ್. ಆದರೆ ಈ ರಂಗೋಲಿ ಹಾಕ್ಬೇಕಾದ್ರೆ ನಾನೇ 2-3 ಸಲ ಮಿಸ್ಟೇಕ್ ಮಾಡಿಬಿಟ್ಟೆ. ಅಷ್ಟು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇನ್ನು ಹೊಸ್ದಾಗಿ ಹಾಕೋರು ತೊಂದರೆ ಇಲ್ಲ ಫ್ರೆಂಡ್ಸ್, ಹಾಕ್ಬೋದು. ಶ್ರದ್ಧೆಯಿಂದ ಕುತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅಂತೇನಿಲ್ವಲ್ಲ. ಅದಕ್ಕೆ ಸುತ್ತಿ ಹೆಂಗೆಂಗೋ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಹಿಂಗೆ ಹಾಕ್ಕೊಂಡು ಹೋಗ್ಬೇಕಂತಲೂ ಹೇಳೋಕ್ಕಾಗ್ತಿಲ್ಲ ನನಗೆ. ಹಿಂಗೆ ಚಿಟ್ಟಾಗಿರೋದನ್ನೆಲ್ಲ ಅಳಿಸ್ಕೊಂಡು ಹೋಗ್ತಾ ಇರಬೇಕು. ಎಕ್ಸಾಮ್ಗಳಲ್ಲೂ ಇಷ್ಟೊಂದು ಚಿತ್ತು ಹೊಡೆದಿರಲಿಲ್ಲ ನಾನು. ಈ ಥರ ಕನ್ಫ್ಯೂಸ್ ಆಗೋ ರಂಗೋಲಿಗಳನ್ನ ಒಂದ್ಸಲ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಹಾಕಕ್ಕೆ ಕೂತ್ಕೋಬೇಕು. ಇಲ್ಲ ಫ್ರೆಂಡ್ಸ್, ನನ್ನ ಜಾಯ್ಮನ್ದಲ್ಲಿ ಆ ಥರ ಬುದ್ಧಿನೇ ಬರಲ್ಲ ನನಗೆ. ಅಲ್ಲಿ ನೋಡ್ಬಿಟ್ಟು ಹಂಗೆ ಹಾಕಕ್ಕೆ ಕೂತ್ಕೋಬೇಕು. ಪ್ರಾಕ್ಟೀಸ್ ಎಲ್ಲ ಇಲ್ಲ ನಮ್ಮ ಹತ್ರ. ಮಿಸ್ಟೇಕ್ ಆದರೂ ಅಲ್ಲೇ ತಪ್ಪು ಮಾಡ್ಕೊಳ್ಬೇಕು, ಅಲ್ಲೇ ಸರಿ ಮಾಡ್ಕೋಬೇಕು, ಅಲ್ಲೇ ಹಾಕ್ತಾ ಇರಬೇಕು ಅನ್ನೋ ಥರ. ಆ ಸೈಡ್ ಹಾಕ್ತಂಗೆ ಈ ಸೈಡೂ ಹಾಕ್ಕೊಂಡು ಹೋಗೋದು ಅಷ್ಟೇ. ಈ ರಂಗೋಲಿ ಕಂಪ್ಲೀಟ್ ಆಗ್ತಾ ಅನ್ನಿಸ್ತು. ಬಾಗಿಲು ಸಾರಿಸ್ಬಿಟ್ಟು ಹಾಕ್ಬೇಕಾಗಿತ್ತು, ಇನ್ನೂ ಲಕ್ಷಣವಾಗಿ ಕಾಣಿಸಿರೋದು ಅಂತ ಅಂದ್ಬಿಟ್ಟು. ಮಳೆ ಯಾವಾಗ ಬರ್ತೈತೋ ಯಾವಾಗ ನಿಲ್ತೈತೋ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ, ಅದಕ್ಕೆ ಸಾರ್ಸಕ್ಕೆ ಹೋಗ್ಲಿಲ್ಲ. ಇಲ್ಲಾಂದ್ರೆ ಪಕ್ಕ ಸಾರಿಸ್ತಾ ಇದೆ. ಇನ್ನೇನು ಹಬ್ಬಗಳು ಬಂತಲ್ಲ ಫ್ರೆಂಡ್ಸ್, ಇನ್ಮೇಲೆ ಸಗಣಿಲಿ ಬಿದ್ದು ಒದ್ದಾಡೋದೇ ನನ್ನ ಕೆಲಸ ಎಲ್ಲ ಹಬ್ಬಗಳಿಗೂ. ಹೊಸದಾಗಿ ಯಾರು ಈ ರಂಗೋಲಿನ ಹಾಕ್ಬೇಕು ಅಂದರೆ ಸ್ವಲ್ಪ ದೂರಕ್ಕೆ ಚುಕ್ಕಿ ಇಟ್ಕೊಂಡು ಹಾಕಿದ್ರೆ ಅಷ್ಟೊಂದು ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್, ಬೇಗ ಹಾಕ್ಬಿಡ್ಬೋದು ಅಂತ ಅನ್ನಿಸ್ತೈತೆ. ಮೇಲ್ಗಡೆ ಈ ಥರ ಕಮಲ ಹಾಕ್ಕೋಬೇಕು. ಲಕ್ಷ್ಮೀ ರಂಗೋಲಿ ಕಂಪ್ಲೀಟ್ ಆಗೋದೇ ಈ ಥರ ಕಮಲ ಹಾಕ್ಕೊಳ್ಳೋದ್ರಿಂದ ಅಲ್ಲ. ಹಂಗಾಗಿ ಇಷ್ಟೆಲ್ಲ ಹಾಕಿದ್ಮೇಲೆ ಸುಮ್ಮನೆ ಇರ್ತೈತ ಮನಸ್ಸು, ಇನ್ನೇನಾದರೂ ಎಕ್ಸ್ಟ್ರಾ ಹಾಕೋಣ ಅಂತ ಅನ್ನಿಸ್ತು. ಅಂದರೆ ಕಲರ್ ಫ್ರೆಂಡ್ಸ್, ಕಲರ್ ಬಾಕ್ಸ್ ಎತ್ಕೊ ಬಂದೆ, ಬೇಡ ಹಬ್ಬಗಳಿಗೆ ಹಾಕೊಳ್ಳೋಣ, ಇವತ್ತು ಪೂಜೆಗೆ ಟೈಮ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ಇಟ್ಕೆ ಪುಡಿನಲ್ಲಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕಮಲಾಗಿ ಇಟ್ಕೆ ಪುಡಿನಲ್ಲಿ ಹಾಕೊಂಡು ಇನ್ನು ಮಿಕ್ಕಿರೋದಕ್ಕೆ ಒಂದು ಸ್ವಲ್ಪ ಔಟ್ಲೈನಲ್ಲಿ ಬರ್ಕೊಬಿಟ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ನಿಸ್ತು. ಯಾಕಂದರೆ ಒಳಗಡೆ ಎಲ್ಲ ಇಟ್ಕೆ ಪುಡಿ ಹಾಕಕ್ಕೆ ಹೋದ್ರೆ ಸ್ವಲ್ಪ ಗಜಿಬಿಜಿ ಆಗ್ಬಿಡ್ತೈತೆ, ರಂಗೋಲಿ ಲಕ್ಷಣನೇ ಹೋಗ್ಬಿಡ್ತೈತೆ. ಅದಕ್ಕೆ ಔಟ್ಲೈನ್ ಮಾತ್ರ ಬರ್ಕೊಂಡು ಈ ಥರ ಕೈಯಲ್ಲಿ ಬರ್ಕೊಬಿಟ್ಟೆ. ಯಾಕಂದರೆ ನಮ್ಮ ಮನೇಲಿ ಇದಾನಲ್ಲ ಚೋಟನು ಟಾಮು, ಇಬ್ಬರು ಓಡಾಡ್ತಾ ಇರ್ತಾರೆ. ಅದು ಉಡ್ಡೆ ಥರ ಇದ್ದರೆ ಅಳಿಸ್ಕೊಂಡು ಓಡಾಡ್ಬಿಡ್ತಾರೆ. ಈ ಥರ ಬರ್ದ್ಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗಲ್ಲ ಅಂತ ಅನ್ನಿಸ್ತು. ಫೈನಲಿ ನಮ್ಮ ರಂಗೋಲಿಗೆ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ ಇಷ್ಟೊತ್ತು ಕಷ್ಟಪಟ್ಟು ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಸಖತ್ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಇನ್ನು ದಿನ ಪೂರ್ತಿ ರಂಗೋಲಿ ನೋಡಿ ರಂಗೋಲಿಗೆ ಅದೆಷ್ಟು ದೃಷ್ಟಿ ಮಾಡ್ತೀನೋ ಏನು ಕಥೆನೋ. ಆಮೇಲೆ ತುಳಸಿ ಕಟ್ಟೆ ತೊಳ್ಕೊಂಡು ಇದಕ್ಕೆ ಸಿಂಪಲ್ ಆಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಸ್ವಲ್ಪ ಗಜಿಬಿಜಿ ಐತೆ ನೆಲ, ನೀಟಾಗಿ ರಂಗೋಲಿ ಹಾಕೋಕ್ಕಾಗಲ್ಲ. ಮತ್ತು ಗಾಳಿ ಬೇರೆ ಜಾಸ್ತಿ ಆಷಾಢಲ್ಲ, ಹಂಗಾಗಿ ರಂಗೋಲಿನೇ ಹಾರ್ಕೊಂಡು ಹೋಗ್ತೈತೆ. ಅದಕ್ಕೆ ಇಲ್ಲಿ ಆದಷ್ಟು ಸಣ್ಣ ರಂಗೋಲಿಗಳನ್ನೇ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ಸಲ ಸಿಮೆಂಟ್ ಏನಾರು ತಂದರೆ ನಾನೇ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಮಾಡ್ಕೊಬಿಡ್ತೀನಿ. ಅಟ್ಲೀಸ್ಟ್ ರಂಗೋಲಿ ಹಾಕೋ ಜಾಗದಲ್ಲಿ ಆದ್ರೂ ಸೈಡಲ್ಲೆಲ್ಲ ಕಿತ್ತೋಗ್ಬಿಟ್ಟೈತೆ. ಶಿವ ಬೈಕ್ ಪ್ರಭಾವ ಅಲ್ಲೇ ನಿಲ್ಲಿಸ್ತೈತೆ, ಅಲ್ಲೇ ತಗೊಂಡು ಹೋಗ್ತೈತಲ್ಲ, ಹಂಗಾಗಿ ಒಂದು ಸ್ವಲ್ಪ ದೂರ ನಿಲ್ಸೋಣ, ಬಾಗಿಲು ಚೆನ್ನಾಗಿ ಇಟ್ಕೊಳ್ಳೋಣ
ಇಟ್ಕೊಳ್ಳೋಣ. ಬಾಡಿಗೆ ಮನೆಯಲ್ಲ ಹೆಂಗಿದ್ರು ನಡೀತೈತೆ ಅಂತ ಮೈಂಡ್ ಸೆಟ್ಟು. ನಾನು ಬಾಡಿಗೆ ಮನೆ ಆದರೂ ನಮ್ಮ ಮನೆ ಥರ ನೀಟಾಗಿ ಇಟ್ಕೋಬೇಕು ಅಂತ ನಂದು. ಲಾಸ್ಟಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಮೊದಲು ತುಳಸಿ ದೇವಿಗೆ ಮಾಡಿಕೊಂಡು ಆಮೇಲೆ ಮನೆ ಒಳಗೆ ದೀಪ ಹಚ್ಕೊಂಡೆ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಮನೇಲಿ ಪೂಜೆ ಮಾಡಬೇಕಾದ್ರೆ ದೇವ್ರ ಫೋಟೋನ ದೇವ್ರ ಗುಡನ ಹತ್ರದಿಂದ ತೋರಿಸ್ಬಾರ್ದು ಅಂತ. ಯಾಕೆ ಅಂತ ಕಾರಣ ಗೊತ್ತಿಲ್ಲ. ಇದೊಂದು 4-5 ಜನ ಹೇಳಿರೋದು ಇಷ್ಟು 3 ವರ್ಷದಲ್ಲಿ. ಅದಕ್ಕೆ ಏನೋ ಒಂದು ಅರ್ಥ ಇರ್ತೈತಲ್ಲ ಅದಕ್ಕೂ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರದಿಂದನೇ ಇನ್ಮೇಲೆ ವೀಡಿಯೋ ಮಾಡ್ಕೋತೀನಿ ಫ್ರೆಂಡ್ಸ್. ದೀಪ ಎಲ್ಲ ಹಚ್ಕೊಂಡು ಲಾಸ್ಟಲ್ಲಿ ಧೂಪ ಹಾಕ್ಕೊಂಡೆ. ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಹೊಟ್ಟೆ ಪಾಡಕ್ಕೆ ಬರುವ. ಈಗ ಟೈಮ್ ಬಂದು 9:30 ಆಗ್ತಾ ಬಂತು. ಶಿವಾಗೆ ರಾತ್ರಿ ಪುದೀನ ಚಟ್ನಿ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅನ್ನ ಮಾಡಿಕೊಡು ಅಂತು. ಅದೇ ಮಾಡಿಕೊಟ್ಟೆ. ಹಳ್ಸ್ಕೊಂಡಿಲ್ಲ, ಚೆನ್ನಾಗಿದೆ. ಇದನ್ನು ನಾನೇ ತಿಂತೀನಿ. ತಂಗಳು ಅಂದರೆ ಫೇವ್ರೇಟ್ ಫ್ರೆಂಡ್ಸ್. ಅನ್ನ ಐತೆ. ಈಗ ನಾನು ಇದೇ ತಿನ್ಬಿಡ್ತೀನಿ ಫ್ರೆಂಡ್ಸ್. ಈಗ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಮಧ್ಯಾಹ್ನಕ್ಕೆ ಶಿವ ಬರ್ತಿದ್ದಲ್ಲ ಕೆಲಸದಿಂದ, ಬಿಸಿ ಬಿಸಿ ಅವಾಗ ಏನಾದರೂ ಮಾಡ್ಕೊಡ್ತೀನಿ. ಮೊದಲು ಹೊಟ್ಟೆ ಪಾಡು ನೋಡುವ. ಈಗ ಇದು ನನ್ನ ಬೆಳಗ್ಗೆ ಟಿಫನ್ ಫ್ರೆಂಡ್ಸ್. ರಾತ್ರಿ ಪುದೀನ ಚಟ್ನಿ, ರಾತ್ರಿ ತಂಗಳು ಮುದ್ದೆ. ಇದು ಯಾವಾಗ ಮಾಡಿದ್ದೋ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಪ್ಯಾಕೆಟಲ್ಲಿತ್ತು. ಇದು ಲೇಸ್ ಫ್ರೆಂಡ್ಸ್. ವಿಚಿತ್ರ ಕಾಂಬಿನೇಷನು. ಇವೆರಡು ಹೆಲ್ತಿ, ಇದು ಅನ್ಹೆಲ್ತಿ. ಎರಡು ಮಿಕ್ಸ್ ಆಗಿಬಿಟ್ರೆ ಹೆಲ್ತಿ ಆಗ್ತೈತೆ ಫ್ರೆಂಡ್ಸ್ ಅಷ್ಟೇ. ಅದು ಯಾವ ಮಹಾನುಭಾವ ಹೇಳೋದ್ನು? ಅಲ್ಲ, 5 ರೂಪಾಯಿ ಪ್ಯಾಕೆಟಲ್ಲಿ ಇಷ್ಟೇ ಚಿಪ್ಸಾ? ಬರ್ತಾ ಬರ್ತಾ ಚಿಪ್ಸ್ ಪ್ಯಾಕೆಟಲ್ಲಿ ಚಿಪ್ಸ್ ಕಮ್ಮಿ ಆಗ್ತಿದೆ. ಆ ಕಂಪ್ನಿಯವ್ರು ನೋಡ್ಕೊಳ್ರಿ ಒಂದು ಸ್ವಲ್ಪ. ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಚಿಪ್ಸ್ನೆಲ್ಲ ಮೇಯ್ಕೊಂಡು ಮಿಕ್ಕಿರೋ ಪಕ್ಕಿರೋ ಪ್ಯಾಕ್ ಮಾಡ್ತಿದ್ದಂಗೆ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ನಂತರದವ್ರೆ ಅನಿಸ್ತಿದೆ. ನಾನು ಫ್ರೆಂಡ್ಸ್ ಚಿಪ್ಸ್ ಪ್ಯಾಕೆಟು ಪ್ಯಾಕ್ ಮಾಡಿರಿ ಅಂತ ಬಿಟ್ಟರೆ ಪ್ಯಾಕ್ ಮಾಡೋಕೆ ಎಲ್ಲಿ ಮನ್ಸು ಬರ್ತಿದೆ. ತಿನ್ಕೊಂಡು ಮಿಕ್ಕಿರೋದು ಪ್ಯಾಕ್ ಮಾಡಿರ್ತಾರೆ ಫ್ರೆಂಡ್ಸ್. ಸಖತ್ತಾಗೈತೆ. ಚಿಪ್ಸ್ ಪ್ಯಾಕೆಟ್ ನಂಚ್ಕೊಂಡು ಊಟ ತಿಂದರೆ, ಅದು ಮುದ್ದೆ ತಿಂದರೆ ಏನದು? ಬ್ರೆಡ್ ಎಲ್ಲ ಕೊಡ್ಬೇಡ ಟಾಮ, ಅವ್ನು ಸತ್ತೋಗ್ತಾನೆ ಅಷ್ಟೇ ತಿಂದು. ಹೆಂಗ್ ಫ್ರೆಂಡ್ಸ್ ಇವನ್ ಕತೆ. ಬ್ರೆಡ್ ಎತ್ಕೊಂಡು ಹುಡುಕ್ತವನೆ ಅವ್ನು ಶಿವ ಹತ್ರ ಅವನೇ. ಅಂದ್ರೆ ಅವನ ಪ್ರಕಾರ ನಾನು ಅನ್ನ ಹಾಕ್ತಲ್ಲ ಹೊಟ್ಟೆ ತುಂಬ ಅಂತಾನ. ಮೊದಲೇ ಅವ್ನಿಗೆ ಹುಷಾರಿಲ್ಲ. ಅವ್ನು ಕೊಟ್ಬಿಟ್ಟು ಬಂದ್ಬಿಡ್ತಾನೆ ಫ್ರೆಂಡ್ಸ್. ಮೊದಲು ಆ ಬ್ರೆಡ್ನ ಕಿತ್ತು ಎಸ್ಬಿಟ್ಟು ಬರಬೇಕು. ಬಾ ನೀನು, ಅವ್ನು ಟಾಮು ಜೊತೆ ಸೇರ್ಬೇಡ ನೀನು. ಬಾಬಾ ಯಾಮಾರದ್ರೆ ಕಳಿಸ್ತಾನೆ ನಿನ್ನ ಪಾರ್ಸಲ್ಲು. ಹೋಗ್ಬೇಡ, ಅವನ ಜೊತೆ ಸೇರ್ಬೇಡ. ಅವನೇನು ಕೊಟ್ಟರು ತಿನ್ಬೇಡ. ಮನೆ ಆಳ ಅವನು. ಮಲ್ಕೋ, ಹೋಗ್ಬಾರ್ದು ಅವನ ಜೊತೆ. ಎಷ್ಟು ಚೆನ್ನಾಗಿ ಬಾಯಲ್ಲಿ ಬ್ರೆಡ್ ಇಟ್ಕೊಂಡು ಹುಡುಕ್ತಾವನೆ ಫ್ರೆಂಡ್ಸ್ ಇವನ್ನ ತಿನ್ಸಕ್ಕೆ. ಯಾವುದೇ ಮರಿ ಬಂದ್ರು ಅಷ್ಟೇ ಹಿಂಗೆ ತಿನ್ನಿಸ್ಬಿಡೋದು, ಎಲ್ಲಿ ತಾಳು ಮಾಡ್ಬಿಡೋದು, ಮೇಲಕ್ಕೆ ಪಾರ್ಸಲ್ ಕಳಿಸ್ಬಿಡೋದು. ಆಮೇಲೆ ನೆಮ್ಮದಿಯಾಗಿರೋದು ಒಬ್ಬನೇ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಕ್ಕೆ ಬ್ರೆಡ್ ಅವು ಎತ್ಕೊ ಬರೋದು ನೀನು? ನಾಳೆ ಮಾಡೋ ಗಂಟೆ ಇವ್ನಿಗೆ ಸಮಾಧಾನ ಆಗಲ್ಲಪ್ಪಿ. ಈ ಮೊಗನ ಎಳೆ ಕಿಸಲೆ ಮೊಗನ ಏನ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿ ಇವ್ನಿಗೆ ಗೊತ್ತಾಗ್ತಾ ಇಲ್ಲ. ತಿನ್ಸು ಮಗನೇ ನಿನ್ಗೈತೆ. ನೀನ್ ತಿನ್ನು, ಬೇಕಾದ್ರೆ ಅವನ್ಗೆ ಯಾಕೋ ತಿನ್ಸಿ ಬ್ರೆಡ್. ನೀನಂತೂ ಹುಲ್ಲು ಅವು ಇವು ತಿಂದು ಹೊಟ್ಟೆ ವಾಸಿ ಮಾಡ್ಕೋತಿ. 12:30 ಟೈಮು. ಇನ್ನು ಅರ್ಧ ಗಂಟೆಯಲ್ಲಿ ಶಿವ ಊಟಕ್ಕೆ ಬರ್ತೈತೆ. ಈ ಗ್ಯಾಪಲ್ಲಿ ಉಳಿದಿರೋ ಅನ್ನಕ್ಕೆ ಒಂದು ಗತಿ ಕಾಣಿಸ್ಬೇಕು ನಾನು. ಮನೆಯಲ್ಲಿ ಜಾಸ್ತಿ ಇರೋದು ಗೋರಿಕಾಯಿ ಫ್ರೆಂಡ್ಸ್, ನನ್ನ ಫೇವ್ರೆಟ್ಟು. ಅದನ್ನಂತೂ ವೇಸ್ಟ್ ಮಾಡೋ ಮಗಳೇ ಅಲ್ಲ. ಗೋರಿಕಾಯಿ ವೇಸ್ಟ್ ಆಗಬಾರ್ದು ಅನ್ಕೋತಾ ಇದ್ದೀನಿ. ಇಲ್ಲಿ ಹೆಸರು ಕಾಳಲ್ಲಿ ಹುಳ ಬಿದ್ದೈತೆ. ಅದಕ್ಕೆ ಕಾಳುಗೆಲ್ಲ ಆಚೆ ಇಡಲ್ಲ ಫ್ರೆಂಡ್ಸ್ ನಾನು. ಈಗ ಕ್ಲೀನ್ ಮಾಡಿಬಿಟ್ಟು ಅರ್ಜೆಂಟಾಗಿ ಪ್ಯಾಕ್ ಮಾಡಿ ಫ್ರಿಜ್ಗೆ ಇಡಬೇಕು. ಗೋರಿಕಾಯಿ ಬಾತ್ ಮಾಡ್ತೀನಿ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ವಾಂಗಿ ಬಾತ್ ಥರನೇ ಬದನೆಕಾಯಿ ಬದಲು ಗೋರಿಕಾಯಿ ಹಾಕೋದು. ವಾಂಗಿ ಬಾತ್ ಪುಡಿ ಇಲ್ಲ, ಅದಕ್ಕೆ ನಮ್ಮ ಮನೇಲಿರೋ ಸಾಂಬಾರು ಪುಡಿ ಹಾಕೋದು. ನಾವು ಮಾಡಿದ್ದೇ ಅಡುಗೆ ಫ್ರೆಂಡ್ಸ್, ನಾವು ಇಟ್ಟಿದ್ದೆ ಹೆಸರು. ಈ ಬಟಾಣಿ ಒಳಗಡೆ ಹೆಸರು ಕಾಳು ಇಟ್ಟಿದೆ ಫ್ರೆಂಡ್ಸ್. ಹೆಂಗೋ ಖಾಲಿ ಇಲ್ಲ ಬಾಕ್ಸು ಅಂತ ಅಂದ್ಬಿಟ್ಟು. ಇಲ್ಲಿ ಹೆಸರು ಕಾಳಿಗೆ ಹುಳ ಬಿದ್ದೈತೆ, ಬಟಾಣಿಗೆ ಯಾಕೆ ಬಿಡ್ದಿಲ್ಲ ಅಂದ್ರೆ ಹುಳಗಳು ಹೆಸರು ಕಾಳು ತಿಂದವೆ, ಬಟಾಣಿ ಕಾಳು ತಿಂದಿಲ್ಲ. ಇದರಲ್ಲಿ ನಾವೊಂದು ನೀತಿ ಪಾಠ ಇದೆ ಫ್ರೆಂಡ್ಸ್. ಇದರಲ್ಲಿ ಬಟಾಣಿ ತುಂಬಾ ಸ್ಟ್ರಾಂಗು, ಅದಕ್ಕೆ ಹುಳಗಳು ತಿನ್ನಕ್ಕಾಗ್ಲಿಲ್ಲ. ಹೆಸರು ಕಾಳು ತುಂಬಾ ಸಾಫ್ಟು, ಅದಕ್ಕೆ ಹುಳಗಳು ತಿಂದವೆ. ಹಾಗಾಗಿ ನಾವು ಈ ಪ್ರಪಂಚದಲ್ಲಿ ಗಟ್ಟಿಯಾಗಿ ಬಂಡೆ ಥರ ಬದುಕಬೇಕು. ಅವಾಗ ಯಾವುದೇ ಕ್ರಿಮಿಕೀಟಗಳು ನಮ್ಮನ್ನ ಏನು ಮಾಡಲ್ಲ. ನೋಡೋದು ಫ್ರೆಂಡ್ಸ್, ಕಾಳೊಳಗಡೆ ನೀತಿ ಪಾಠ. ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಮೊದಲೇ ಹೆಸರು ಕಾಳು ನನ್ನ ಫೇವ್ರೇಟು. ಇದನ್ನಂತೂ ವೇಸ್ಟ್ ಮಾಡೋದೇ ಬೇಡ ಫ್ರೆಂಡ್ಸ್. ಏನಿಲ್ಲ, ಈಗಷ್ಟೇ ಹುಳ ಬೀಳಕ್ಕೆ ಸ್ಟಾರ್ಟ್ ಆಗೈತಲ್ಲ, ಬಿಸಿಲಿಗೆ ಇಟ್ಬಿಟ್ಟು ಚೆನ್ನಾಗಿ ಮರದಲ್ಲಿ ಕೇರ್ಬಿಟ್ಟು ಪ್ಯಾಕ್ ಮಾಡಿ ಫ್ರಿಜ್ಜಿಗೆ ಇಟ್ಬಿಡೋದಷ್ಟೇ. ಬಿಸಿಲೇ ಇಲ್ಲ. ಇಲ್ಲಿ ಫ್ರೆಂಡ್ಸ್, ಮನೇಲಿ ಇಷ್ಟೊಂದು ಗೋರಿಕಾಯಿ ಐತೆ. ಹಂಗಾಗಿ ಇದರಲ್ಲಿ ಅರ್ಧದಷ್ಟು ಫ್ರೆಶ್ ಆಗೈತೆ, ಪರವಾಗಿಲ್ಲ. ಕೊಳ್ತೋಗೈತೆ ಅಂದ್ಕೊಂಡೆ. ಇಷ್ಟು ಒನ್ ಟೈಮ್ಗೆ ಆಗಷ್ಟು ಮಾತ್ರ ತಗೋತೀನಿ ಫ್ರೆಂಡ್ಸ್. ಇಷ್ಟನ್ನು ನಾನು ಇವಾಗ ಒಂದು ಬಾತ್ ಮಾಡ್ಕೋತೀನಿ. ಇದು ಹಂಗೆ ಇಟ್ಬಿಟ್ಟು ಇನ್ನೊಂದು 2 ದಿನಗಳಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮ್ಗೆ ಎತ್ಕೊಂಡು ಅಡುಗೆ ಮಾಡ್ತೀನಿ. ಹಿಂಗೆ ಇರ್ತದೆ ಫ್ರೆಂಡ್ಸ್.
ಅಂದರೆ ಒಂದೊಂದೇ ತರಕಾರಿ ಖಾಲಿ ಮಾಡ್ಕೊಂಡು ಬರಬೇಕಲ್ಲ, ಆ ಗ್ಯಾಪಲ್ಲಿ ಕ್ಯೂನಲ್ಲಿರೋ ತರಕಾರಿ ಬೇಗ ಕೊಳ್ತೋಗ್ತೈತೆ, ಲಾಸ್ಟಲ್ಲಿರೋ ತರಕಾರಿ. ಈಗ ನಮ್ಮ ರೆಸಿಪಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ವಾಂಗಿಬಾತ್ ಅಂದ್ರೆ ಇರಲೇಬೇಕು ಹುಣಸೆಹಣ್ಣು. ಅದಕ್ಕೆ ಗೋರಿಕಾಯಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ನೆನ್ನೆ ಬಜ್ಜಿ ಇಟ್ಟು ಮಿಕ್ಕಿತ್ತಲ್ಲ, ಅದಕ್ಕೆ ಒಂದೆರಡು ಬಜ್ಜಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡೆ, ಚೆನ್ನಾಗಿರ್ತೈತೆ ಇದ್ರ ಜೊತೆಗೆ ತಿನ್ನೋಕ್ಕೆ ಅಂದ್ಬಿಟ್ಟು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ಥರ ಫ್ರೈಡ್ ಐಟಮ್ಸ್ ಎಲ್ಲ ಹಂಗಾಗಿ. ಆಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಏನು ಬಳಸ್ತಾ ಇಲ್ಲ, ಯಾಕಂದರೆ ಇದಕ್ಕೆ ಬಳಸಬೇಕಾ ಇಲ್ವಾ ಅಂತಲೂ ಗೊತ್ತಿಲ್ಲ, ಇದು ಹೊಸ ರೆಸಿಪಿ. ಹಂಗಾಗಿ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕ್ಕೊಂಡೆ ಫ್ರೆಂಡ್ಸ್, ವೇಸ್ಟ್ ಆಗ್ಬಿಡ್ತೈತೆ ಅಲ್ಲಿ ಇಲ್ಲಿ ಇಟ್ಟು ಅಂದ್ಬಿಟ್ಟು ಹಾಕ್ಕೊಂಡೆ ಅಷ್ಟೇನೇನು. ಆಮೇಲೆ ಗೋರಿಕಾಯಿ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಗೋರಿಕಾಯಿ ಒಂದು ಸ್ವಲ್ಪ ಬೇಯೋ ಟೈಮ್ ತಗೊಳ್ತೈತಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡೆ, ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ. ಆಮೇಲೆ ಟೊಮೊಟೊ ಹಾಕ್ಕೊಂಡೆ. ಮೊದಲಿಗೆ ಟೊಮೊಟೊ ಹಾಕ್ಕೊಂಡ್ರೆ ಟೊಮೊಟೊ ನೀರು ಬಿಟ್ಕೊತಿದ್ದಲ್ಲ, ಅದ್ರಲ್ಲಿ ಗೋರಿಕಾಯಿ ಚೆನ್ನಾಗಿ ಬೇಯಲ್ಲ ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗಿಬಿಡ್ತೈತೆ. ಗೋರಿಕಾಯಿ ಒಂದು 90% ಬೆಂದೈತೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಮಸಾಲೆಗಳು ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ವಿಚಿತ್ರವಾಗಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಹೆಂಗೆ ಬರ್ತೈತೋ ಏನೋ ಅಂತ ಟೆನ್ಷನ್ ಆಗಿತ್ತು ಫ್ರೆಂಡ್ಸ್, ಆದರೆ 100% ಟೇಸ್ಟಿಯಾಗಿತ್ತು. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಬೇಯೋವರೆಗೂ. ಆಮೇಲೆ ಹುಣಸೆ ರಸ ಹಾಕ್ಕೊಂಡೆ. ಹುಣಸೆ ರಸ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ, ಟೊಮೊಟೊನ ಹಾಕ್ಕೊಂಡಿದ್ನಲ್ಲ ಹಂಗಾಗಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹುಣಸೆ ರಸ ಹಾಕಿದ್ಮೇಲೆ ತಳ ಅಂಟ್ತಾ ಇರ್ತೈತೆ, ತಳ ಅಂಟಕ್ಕೆ ಬಿಡ್ದಿರ ಬೇಯಿಸ್ಕೊಂಡು ಆಮೇಲೆ ಅಳದು ಉಳಿದಿರೋ ರಾತ್ರಿದೋ ಬೆಳಗ್ಗೆದೋ ಅನ್ನ ಹಾಕ್ಕೋಬೇಕು. ರೇಷನ್ ಅಕ್ಕಿ ಅನ್ನವಲ್ಲ ಫ್ರೆಂಡ್ಸ್, ಕೈಯಲ್ಲಿ ಒಂದು ಸ್ವಲ್ಪ ಕಿವುಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಏನು ಘಮ ಬರ್ತಾಯಿತ್ತು, ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಾಯಿತ್ತು. ಇದೇ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಹಂಗಾಗಿ. ಗೋರಿಕಾಯಿ ಬಾತಂತೂ ರೆಡಿ ಆಯಿತು. ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಬಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೆನ್ನೆದು ಹಿಟ್ಟು ಕಲಸಿರೋದು ಅಂತ ಅಂದ್ಬಿಟ್ಟು ಶಿವ ಮುಟ್ಟೋದು ಇಲ್ಲ, ಅದಕ್ಕೆ ಈಗ ಫ್ರೆಶ್ ಆಗಿ ಕಲ್ಸ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಏನಾಗಲ್ಲ, ಅಪರೂಪಕ್ಕೆ ಈ ಥರ ಫ್ರಿಜ್ಜಲ್ಲಿ ಇಟ್ಟುಗಳು ಕಲಸಿಟ್ಕೊಂಡು ಮಾಡ್ಕೊಂಡ್ರೆ ಫ್ರೆಂಡ್ಸ್ ಚೆಲ್ಲಕ್ಕೆ ಮನ್ಸಾಗಲ್ವಲ್ಲ. ಅದಕ್ಕೆ ಶಿವಾಗ ಬಜ್ಜಿ ಮಾಡೋಕ್ಕೋ ಒಂದು ರೀತಿ ಐತೆ ಫ್ರೆಂಡ್ಸ್. ಒಳಗಡೆ ಬಜ್ಜಿ ಮೆಣಸಿನ್ಕಾಯಿ ಫುಲ್ಲು ಬೇಯಬೇಕು, ಮೇಲ್ಗಡೆ ಹಿಟ್ಟು ಸೀದೋಗ್ಬಾರ್ದು, ಆ ರೀತಿ ತಲೆ ಉಪಯೋಗಿಸಿ ಬೇಯಿಸ್ಬೇಕು. ಇಲ್ಲಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಹೆಂಗೆ ಬಂದೈತೆ ಏನೋ, ಟೇಸ್ಟ್ ಮಾತ್ರ ಘಮ ಘಮ ಅಂತಿದೆ. ಮುಖ ನೋಡು ತಾವ್ರೆ ಹೊರಳ್ದಂಗೆ ಕಾಣ್ತೈತೆ. ಆಯಿಲ್ ಫುಡ್ ಅಂದ್ರೆ ಇತ್ತು. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ಬಜ್ಜಿ ಮೆಣಸಿನ್ಕಾಯಿ ಜೊತೆ ತಿನ್ನು ಚೆನ್ನಾಗಿರ್ಬೋದೇನೋ. ಚೆನ್ನಾಗೈತಪ್ಪ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಲ ಇದ್ದೇ ಥರನೇ. ಸೂಪರಾ, ವಾವ್. ಏನೇ ಮಾಡಿದ್ರು ಸಾಕಾದಾಗ ಬರ್ತೈತೆ. ಇತ್ತೀಚೆಗೆ ನಾನು ಇವಾಗ ಕತ್ತರಿ ಎತ್ಕೊಂಡು ಕತ್ತರಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ನಮಗೆ ದುಡ್ಡಿಗೆ ತುಂಬ ತೊಂದರೆ ಆಗ್ತೈತೆ. ಇತ್ತೀಚೆಗೆ ಏನೋ ಹುಡ್ತಾ ಶ್ರೀಮಂತರಾಗಿರೋ ಥರ. ಚಿಕ್ಕ ವಯಸ್ಸಿಂದ ನಾವು ಬಡವರೇ ಫ್ರೆಂಡ್ಸ್, ದುಡ್ಡು ಕಾಸಿಗೆಲ್ಲ ತೊಂದರೆ ಇತ್ತು. ಇತ್ತೀಚೆಗೆ ತೀರಾ ತೊಂದರೆ ಆಗ್ತೈತಲ್ಲ, ಯಾಕೆ ಏನು ಅಂತ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದಾಗ ಗೊತ್ತಾಯಿತು. ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಒಣಗ್ತಾ ಐತೆ, ಅದಕ್ಕೆ ದುಡ್ಡು ನಿಲ್ತಾ ಇಲ್ಲ. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಅದಕ್ಕೆ ಮನಿ ಪ್ಲ್ಯಾಂಟ್ ತೊಗೊಂಡೋಗಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ನೀರೆಲ್ಲ ಚೇಂಜ್ ಮಾಡಿ ಹೊಸ ಮನಿ ಪ್ಲ್ಯಾಂಟ್ ಹಾಕ್ತೀನಿ. ನಾಳೆಯಿಂದ ನಮ್ಮ ಮನೇಲಿ ದುಡ್ಡು. ಓ ಫ್ರೆಂಡ್ಸ್, ಇಲ್ಲಿ ಮೊನ್ನೆ ನಾನು ಊರಾಗ ಹೊರಗೇನೋ ಮಾಡೋಕೆ ಹುಡುಕಿದ್ನಲ್ಲ, ದೊಡ್ಡ ಪತ್ರ ಇಲ್ಲೈತೆ. ಹುಡುಕಿ ಸಾಕಾಯಿತು. ಯಾರೋ ಇಲ್ಲವು ಚಿಕ್ಕವ್ರೆ, ಬೇಕಾಗ್ತೈತೆ ಕೆಮ್ಮು ಶೀತ ಬಂದಾಗ. ಚೆನ್ನಾಗಿರೋ ಮನಿ ಪ್ಲ್ಯಾಂಟ್ ಹಾಕ್ಬೇಕು ಫ್ರೆಂಡ್ಸ್, ಆವಾಗ ದುಡ್ಡು ಜಾಸ್ತಿ ಮನೆಯಲ್ಲಿ. ಈ ಥರ ಬೇರಿರಬೇಕು. ಇಲ್ಲಿ ಐತಲ್ಲ, ಇಷ್ಟು ಕಟ್ ಮಾಡ್ಕೋತೀನಿ. ಬೇರೆ ಐತೆ, ಎಲೆಗಳೆಲ್ಲ ಕಟ್ಟಾಗ್ಬಿಟ್ಟಿದೆ. ಇಟ್ಸ್ ಓಕೆ. ಈ ಥರ ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಕೊಂಡ್ರೆ ದುಡ್ಡು ಬರ್ತೈತೆ, ಅದೆಲ್ಲ ಒಂಥರ ಸುಳ್ಳೆ ಫ್ರೆಂಡ್ಸ್. ನಾವು ಕಷ್ಟಪಟ್ಟು ದುಡ್ದು ನಾವು ಬುದ್ಧಿಯೋ ಉಪಯೋಗಿಸಿ ಉಳಿತಾಯ ಮಾಡಿದ್ರೇ ಅದು ದುಡ್ಡು ಉಳಿಯೋದು ನಿಲ್ಲೋದು. ಹಾಗಾಗಿ ಇದೆಲ್ಲ ಚೆನ್ನಾಗಿರ್ತೈತಲ್ಲ ಮನೇಲಿ, ಪಾಸಿಟಿವ್ ಎನರ್ಜಿ ಥರ, ಆ ಥರ ತೊಗೊಂಡೋಗಿ ಹಾಕ್ಕೊಡೋದು ಅಷ್ಟೇ ಫ್ರೆಂಡ್ಸ್. ಇದನ್ನೇ ನಂಬ್ಕೊಂಡು ನಾವು ದುಡಿದಿರ ಕೂತ್ಕೊಂಡು ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ, ನಮ್ಮ ದುಡ್ಡು ಬರ್ತೈತೆ ತಾನಾಗೆ ಅಂದರೆ ಬರಲ್ಲ. ಇಲ್ಲೊಂದು ದೊಡ್ಡ ಪತ್ರೆ, ನಾನು ಮೊನ್ನೆ ಎದ್ದು ಬಿದ್ದು ಒದ್ದಾಡಿ ಹುಡುಕಿದ್ದೀನಿ ಪಿಜ್ಜಾ ಮಾಡುವಾಗ. ಸೊಂದಿಗೊಂದೆಲ್ಲ ಒದ್ದಾಡ್ತವನೆ. ಓ, ಮನಿ ಪ್ಲ್ಯಾಂಟ್ ಇಷ್ಟು ದೊಡ್ಡ ಎಲೆ ಆಗ್ಬಿಟ್ಟೈತಾ? ನಂಬೋ ಥರ ಇಲ್ಲ. ಇಲ್ಲಿ ಚೆನ್ನಾಗೈತೆ, ಇದು ಮರಕ್ಕೆ ಅಂಟ್ಕೊಬಿಟ್ಟೈತೆ. ಇಷ್ಟು ಸಿಕ್ತು ಫ್ರೆಂಡ್ಸ್ ಸದ್ಯಕ್ಕೆ. ಇದನ್ನೇ ನೀರಲ್ಲಿ ಇಡ್ತೀನಿ, ಇದೇ ಬೆಳೆದು ದೊಡ್ಡದಾಗ್ತೈತೆ. ಮನೆ ಮುಂದೆ ಒಂದು ಇಕ್ಕಿದ್ದೀವಿ ಪಾಟಲ್ ಫ್ರೆಂಡ್ಸ್, ತೋರಿಸ್ತೀನಿ ಈಗ. ಅದು ಚೆನ್ನಾಗಿ ಬೆಳೀತೈತೆ. ನಮಗೆ ಮನೆ ಒಳಗೆ ನೀರಲ್ಲಿ ಬೆಳಿಬೇಕು, ಅದೊಂಥರ ಚೆನ್ನಾಗಿ ಅನ್ನಿಸ್ತಿದೆ ಫ್ರೆಂಡ್ಸ್. ನೋಡಿದ್ರೆ ಪಾಸಿಟಿವಿಟಿ ಅಂತ ಅನ್ನಿಸ್ತಿದೆ, ಅದಕ್ಕೋಸ್ಕರ. ಏನೋ ಬಾಯಿ ಬಿಟ್ಕೊಂಡು ಹಿಂಗೆ ನೋಡ್ತಾವನೆ. ಏನ್ಲ ಕೇಳುವುದಕ್ಕೂ ಸಮಯವಲ್ಲ. ಬಾಯಾರ ಮುಚ್ಚಲ ನೋಡ, ಓದತ್ತು ಬಾಯಿಗೆ. ಏನು ನೋಡ್ತಾವನೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆತ್ಮ ಏನಾರ ಕಾಣಿಸ್ತ? ಯಪ್ಪ, ಇವ್ನ ಆಟ ಆಡ್ಸಕ್ ನೋಡ್ತಾ ಇರೋದು. ಅವ್ನು ಭಯ ಬಿದ್ದೆ ನಾನು. ಅವ್ರು ಆಟ ಆಡ್ಕೊಂಡು ಬರಲಿ ಫ್ರೆಂಡ್ಸ್, ನಾನು ಹೋಗ್ತೀನಿ. ಮನೆ ಮುಂದೆನೆ ಇಲ್ಲೇ ಆಟ ಆಡ್ಕೊಂಡಿರ್ತಾರೆ.
ಆಮೇಲೆ ಕರ್ಕೊಬರ ಹುಷಾರಾಗಿ. ರಂಗೋಲಿ ಎಳ್ಸೋಗಿಲ್ಲ ಫ್ರೆಂಡ್ಸ್. ಮನಿ ಪ್ಲಾಂಟ್ ಮನೆ ಒಳಗೆ ಮನಿ ಪ್ಲಾಂಟ್ ಒಣಗ್ತೈತೆ. ಅಬ್ಸರ್ವ್ ಮಾಡ್ದಾ? ಮನೆ ಒಳಗೆ ಕಿಚನಲ್ಲಿ ಒಂದು ಇಟ್ಕೊಂಡಿದ್ನಲ್ಲ, ಚೆನ್ನಾಗಿ ಬೆಳಿತೈತೆ, ಇದ್ದಕ್ಕಿದ್ದಂಗೆ ಒಣಗೋಯ್ತು. ಹ್ಞೂ ಹಾಕೋಲ್ಲ, ಅದೆಲ್ಲ ಅಬ್ಸರ್ವ್ ಮಾಡ್ಬೇಕು ಗಂಡು ಮಕ್ಕಳು. ನೋಡಿ ಇಷ್ಟು ಕಿತ್ಕೊಬಂದಿದ್ದೀನಿ ಇವಾಗ ಬೆಳೆಸೋಕ್ಕೆ. ಮೊನ್ನೆಗಂತೂ ಚೆನ್ನಾಗಿತ್ತು ಫ್ರೆಂಡ್ಸ್, 1-2 ತಿಂಗಳಿಂದ ಒಣಗೋಯ್ತು. ಅದಕ್ಕೆ ಇವಾಗ ಹೊಸದು ಕಿತ್ಕೊಬಂದಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೇಕಾಯ್ತು. ಇಟ್ಸ್ ಓಕೆ. ನೀರು ಟಚ್ ಆಗೈತೆ. ಇದು ನಾನೇ ಮಾಡಿದ್ದು ಫ್ರೆಂಡ್ಸ್ ಮನೆಯಲ್ಲಿ ಡಿಸೈನ್. ಇದಕ್ಕೆ ಹಳೆ ವೀಡಿಯೋಸಲ್ಲಿ ಇದು ಕಿಟಕಿ ಹತ್ರ ಇಟ್ಟರೆ ಇದಕ್ಕೂ ಗಾಳಿ ಬೆಳಕು ಎಲ್ಲ ಬೇಕಲ್ಲ. ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಅಷ್ಟೇ ಫ್ರೆಂಡ್ಸ್. ನಮಗೆ ಆಕ್ಸಿಜನ್ ಬರ್ತಿದೆ. ಕಡಲೆ ಬೀಜದ ಮೇಲೆ ದಾಳಿ ಆಯಿತು, ಈಗ ಡ್ರೈ ಫ್ರೂಟ್ಸ್ ಮೇಲೆ. ಎಷ್ಟು ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಓಕೆ ಫ್ರೆಂಡ್ಸ್, ಈಗ 6:30 ಆಗ್ತಾ ಬಂತು. ನಾನು ಮುಖ ಕೈಕಾಲು ತೊಳ್ಕೊಂಡೆಲ್ಲ ನೀಟಾಗಿ ರೆಡಿ ಆಗಿದ್ದೀನಿ. ಯಾಕಂದರೆ ಇಲ್ಲಿ ಫ್ರೆಂಡ್ಸ್ 2 ಸೀರೆ ಇತ್ತಲ್ಲ, ಹೊಲ್ಸಕ್ಕೆ ಕೊಟ್ಬಿಟ್ಟು ಬರೋಣ ಅಂತ. ಇನ್ನು ಹಬ್ಬಗಳು ಬಂತಂದ್ರೆ ಅವಕ್ಕ ಜಾಸ್ತಿ ಬಟ್ಟೆಗಳು ಸ್ಟಾಕ್ ಆಗಿಬಿಡ್ತವೆ. ನಮ್ದು ಹೊಲಿಯಕ್ಕೆ ಲೇಟ್ ಆಗಿಬಿಡ್ತೈತೆ. ಅದಕ್ಕೆ ಈಗಲೇ ಕೊಟ್ಬಿಟ್ಟು ಅಡ್ವಾನ್ಸಾಗಿ ಹೊಲ್ಸಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಹೊರಡೋಣ. ಮೊದಲು ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕು ಫ್ರೆಂಡ್ಸ್. ನಂದು ಗರ್ ಸೊಪ್ಪು ಖಾಲಿಯಾಗಿ 1 ವಾರ ಆಯಿತು. ಹಂಗೇ ಇದ್ಬಿಟ್ಟೆ ನಾನು. ಶಿವ ಸೊಪ್ಪು, ಸಂತೂರ್ ಸೊಪ್ಪು ಯೂಸ್ ಮಾಡಿ ಸ್ವಲ್ಪ ಮುಖ ಎಲ್ಲ ಹಾಳಾಗ್ತೈತೆ. ಅದಕ್ಕೆ ಮೊದಲು ನಮ್ಗೆ ಗರ್ ಸೊಪ್ಪು ತಗೊಳ್ಳೋಣ. ಮೊದಲೆಲ್ಲ ಆನ್ಲೈನಲ್ಲೇ ತಗೊಳ್ತಾ ಇದ್ದೆ ಫ್ರೆಂಡ್ಸ್ ನಾನು, ಸಿಕ್ಕಲ್ಲ ಆಫ್ಲೈನಲ್ಲಿ ಅಂದ್ಬಿಟ್ಟು. ಮೊನ್ನೆ ಏನ್ಕೋ ಹೋದೆ, ನೋಡಿದ್ರೆ ಈ ಮೆಡಿಕಲ್ ಸ್ಟೋರಲ್ಲಿ ಐತೆ ಗರ್ ಸೊಪ್ಪು. ಅದೇ ನಾವು ಮಾಮೂಲಿ ಹೋಗ್ತೀವಲ್ಲ ನಮ್ಮ ಡಾಕ್ಟ್ರು. ಆಮೇಲೆ ನಾನು ಸುಮ್ಮನೆ ಡೆಲಿವರಿ ಚಾರ್ಜ್ ಎಲ್ಲ ಕೊಟ್ಟು ಆ್ಯಪಲ್ಲಿ ಬುಕ್ ಮಾಡ್ಕೋತಾ ಇದ್ದ ಅಂತ ಅನ್ಕೋತಿದ್ದೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಕತ್ಲೆನಲ್ಲೇ ರಂಗೋಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಇದನ್ನ ಹಾಳು ಮಾಡಿದ ದುಷ್ಕರ್ಮಿ ಯಾರು? ನಾನವನಲ್ಲ. ಇವನ್ ಬಿಟ್ಟು ಬೇರೆ ಯಾರು ಇಲ್ಲ. ಮೊದಲು ಮೆಡಿಕಲ್ ಶಾಪಿಗೆ ಹೋಗಿ ಸೋಪ್ನ ವಿಚಾರಿಸ್ಕೊಂಡು ಹೋಗೋಣ ಅಪ್ಪಿ. ನಾನು ಹತ್ರದಿಂದ ಹೋಗಿ ನೋಡ್ತೀನಿ, ಅದು ಗರ್ ಸೋಪ್ ಅಲ್ಲ. ಗರ್ ಸೋಪು ಟ್ವಿನ್ಸ್ ಇರಬೇಕಿದು. ಅವಳಿ ಜವಳಿ ಸೋಪು, ಗರ್ ಸೋಪು ಇದು. ಆಮೇಲೆ ಇದನ್ನು ಬಿಟ್ಟರೆ ಸಂತೂರ್ ಸೋಪ್ ಹೆಂಗೂ ಯೂಸ್ ಮಾಡ್ತಾ ಇದೆಯಲ್ಲ, ಅದನ್ನು ಯೂಸ್ ಮಾಡು. ಇದೇನು ಬೇಕಾಗಿಲ್ಲ, ಕಾಸ್ಟ್ಲಿ ಜಾಸ್ತಿ ಅನ್ಬಿಡ್ತೈತೆ ಅಂದ್ಬಿಟ್ಟು ಇದನ್ನೇ ತಗೋಬಿಟ್ಟೆ ಫ್ರೆಂಡ್ಸ್. ಅದು ಗರ್ ಸೋಪ್ ಥರನೇ ಟ್ಯಾನ್ ರಿಮೂವಲ್ ಅಂತ ಇತ್ತಲ್ಲ, ಮೇಲೆ ಗರ್ ಸೋಪ್ ಅಂತ ಒಂದಿಲ್ಲ ಅಷ್ಟೇ. ಇನ್ನು ಕಲರು ಪ್ಯಾಕಿಂಗು ಎಲ್ಲ ಸೇಮ್ ಐತೆ. ಅದಕ್ಕೆ ಟ್ರೈ ಮಾಡೋಣ. ಆನ್ಲೈನಲ್ಲಿ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಆಗ್ತೈತೆ, ಮತ್ತು ಈಗ ಬುಕ್ ಮಾಡಿದ್ರೆ ಇನ್ನೊಂದು ವಾರಕ್ಕೆ ಬರೋದು. ಅದಕ್ಕೆ ಟ್ರೈ ಮಾಡಿ ನೋಡೋಣ. ಇದೇನಾದ್ರು ಅಡ್ಜಸ್ಟ್ ಆಯ್ತರೆ ಇದಕ್ಕೆ ಫಿಕ್ಸ್ ಆಗ್ತೀನಿ, ಇಲ್ಲಾಂದರೆ ನೋಡ್ಬಿಟ್ಟು ನೆಕ್ಸ್ಟ್ ಅದೇ ತಗೊಳ್ಳೋದು. ಇವಾಗ ನಾವು ಟೈಲರ್ ಹತ್ರ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಕೊಟ್ಬಿಟ್ಟು ಬರೋಕ್ಕೆ ಸ್ಯಾರೀಸಾ. ಯಾಕೆ ಏರಿಯಾದಲ್ಲಿ ಲೈಟೇ ಹಾಕಲ್ಲ? ಕರೆಂಟ್ ಬಿಲ್ ಜಾಸ್ತಿ ಬರ್ತೈತೆ ಅಂತನಾ? ಇಲ್ಲೊಂದು ನಾಯಿ ಐತೆ. ನಾನು ನೋಡಿದ ತಕ್ಷಣ ಇವಾಗ ನಾನು ಹೇಳಲಿಲ್ಲ. ನಾನು ಟೈಲರಕ್ಕೆ ಅವ್ರು ಏರಿಯಾ ಕಾಲಿಟ್ಟಿದ್ದು ಪ್ರಭಾವ ಕರೆಂಟೇ ಹೋಗ್ಬಿಡೋದಾ. ನಾನು ಕರೆಂಟ್ ಬಿಲ್ ಕಮ್ಮಿ ಬರಲಿ ಅಂದ್ಬಿಟ್ಟು ಆಫ್ ಮಾಡವ್ರೆ ಅಂದ್ಕೊಂಡೆ. ಆಮೇಲೆ ಅವಾಗ ಹೇಳ್ತು ಕರೆಂಟ್ ಹೋಯ್ತು ಈಗ ತಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಸೀರೆಗಳು ಕೊಟ್ಬಿಟ್ಟು ಗ್ರ್ಯಾಂಡಾಗಿರೋ ಡಿಸೈನ್ ಎಲ್ಲ ಬೇಡ, ಸಿಂಪಲ್ ಆಗವೆ ಸೀರೆಗಳು, ಸಿಂಪಲ್ ಡಿಸೈನೇ ಸಾಕು ಅಂತ ಅವಾಗ ಹೇಳಿದೆ. ಆಲ್ರೆಡಿ ಇನ್ನೂ ಒಂದು 3 ಸೀರೆ ಐತಲ್ಲ, ಅವಳಿಗೂ ಡಿಸೈನ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ವಾಪಸ್ ಬಂದ್ಬಿಟ್ಟೆ. ಆ ನಾಯಿ ಕಚ್ಚೋದೇ ಬೇಡ ಫ್ರೆಂಡ್ಸ್. ಆ ವಾಯ್ಸ್ಗೆ ಕಳ್ರಿ ಎದುರ್ಕೊಬಿಡ್ಬೇಕು. ಎಷ್ಟು ಜೋರು ವಾಯ್ಸು, ಬಿಲ್ಡಿಂಗ್ಗೆ ಅಳ್ಳಾಡೋ ಥರ, ಕಿವಿಯೆಲ್ಲ ಗುಯ್ಯಿ ಅಂತೈತೆ ನನಗಂತೂ. ಈ ರೋಡ್ ಕಡೆ ಬಂದರೆ ನನ್ನ ಫೇವ್ರೇಟ್ ಬೇಕ್ರಿ ಇರ್ತೈತೆ. ಈ ರೋಡಲ್ಲಿ ಬಂದರೆ ಸುಮ್ಮನೆ ಬರೀ ಕೈಲಂತೂ ಹೋಗೋಕ್ಕಾಗಲ್ಲ, ಏನಾದ್ರು ತಗೊಳ್ಳೇಬೇಕು ಅಂತ ಅನಿಸ್ತೈತೈತೆ. ಬರ್ಬೇಕಾದ್ರೆ ಒಂದು ಅಂದ್ಕೊಂಡೆ ತಗೊಳ್ಳೋಣ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ಕನ್ಫ್ಯೂಸ್ ಆಗೋಯ್ತು, ಇಷ್ಟರಲ್ಲಿ ಯಾವ್ದು ತಗೊಳ್ಳೋದು ಅಂತ. ಅಷ್ಟು ಚೆನ್ನಾಗಿರ್ತೈತೆ ಎಲ್ಲ ಐಟಮ್ಸು. ಹೋಗಿದ ತಕ್ಷಣ ಇಬ್ಬರು ಸಿಸ್ಟರ್ಸು ನಿಮ್ಮ ವೀಡಿಯೋಸ್ ನೋಡ್ತಿದ್ವಿ, ನಾವು ಈಗಲೂ ನೋಡ್ತಾ ಇದ್ವಿ ಅಂದಿದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಖುಷಿಗೆ ಮಾತೇ ಬಂದಿಲ್ಲ. ಅದೊಂದು ಪ್ರಾಬ್ಲಮ್ ಐತೆ ನನಗೆ ಫ್ರೆಂಡ್ಸ್, ಮಾತಾಡೋದು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಸಾರಿ ಸಿಸ್ಟರ್ಸ್. ಬರಬೇಕಾದ್ರೆ 2 ಸ್ವೀಟು ಕೊಟ್ಟು ಸಖತ್ ಟೇಸ್ಟಿಯಾಗಿತ್ತು. ಈ ಸೋಪ್ ಎಷ್ಟು ರೂಪಾಯಿ ಹೇಳಲ್ಲ ಫ್ರೆಂಡ್ಸ್? 200 ರೂಪಾಯಿಗೆ 1 ರೂಪಾಯಿ ಕಮ್ಮಿ, 199 ರೂಪಾಯಿ. ಇಂಗ್ಲೀಷ್ ಹೇಳಕ್ ಬಂದೆ, ಸಡನ್ ಆಗಿ ನೆನಪಾಗ್ತಿಲ್ಲ. ಇನ್ನು ಅದು ಸರಿ, 1 ರೂಪಾಯಿಗೆ ಇಷ್ಟೊಂದು ಚಾಕ್ಲೇಟ್ ಕೊಟ್ರಾ? ಇರಪಿ 199 MRP. ನಮಗೆ ಲಾಟ್ರಿ ಫ್ರೆಂಡ್ಸ್, ಚಾಕ್ಲೇಟ್ ಲಾಟ್ರಿ. ಇದು ಚಾಕ್ಲೇಟ್ ಕೊಟ್ಟರು. ಸ್ಮೆಲ್ಲು ಹಂಗೈತೆ, ಒಳಗಡೆ ಹಂಗೈತೆ ನೋಡುವ. ಇದು ಸಹ ಟ್ಯಾನ್ ರಿಮೂವಲ್ ಸೋಪೆ ಫ್ರೆಂಡ್ಸ್, ಗರ್ ಸೋಪ್ ಥರನೇ. ಇದೇನೆ ಫ್ರೆಂಡ್ಸ್, ಸ್ಮೆಲ್ ಎಲ್ಲ ಕರೆಕ್ಟಾಗಿ ಸೇಮ್ ಐತೆ. ಇದೇನೆ ಇಷ್ಟು ಆಯ್ತಾ ಫ್ರೆಂಡ್ಸ್. ಆದರೆ ಇದು ನೀರಲ್ಲಿ ಇತ್ತು ಅಂದರೆ ಬೇಗ ಕರ್ಗೋಗ್ತೈತೆ. ಫೇಸನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಕಾಸ್ಟ್ಲಿ ಸೋಪ್ ಅಂತ. ಆ ಥರ ಮ್ಯಾನೇಜ್ ಮಾಡಿ 3 ತಿಂಗಳು ಬರುತ್ತೆ ಫ್ರೆಂಡ್ಸ್ ಸೋಪ್ ನನಗೆ. ಆ ಥರ ನಮ್ಮ ಫ್ರೆಂಡ್ಸ್ಗೆ ತೋರಿಸ್ತೀನಿ ಫಸ್ಟ್ ಏನೇನು ತಿಂಡಿ ತಂದಿದ್ದೀನಿ ಅಂದ್ಬಿಟ್ಟು. ನನ್ನ ಫೇವ್ರೆಟ್ ಬೇಕ್ರಿಯಿಂದ ತಂದಿರೋ ಫ್ರೆಂಡ್ಸ್. ಬನ್ ಈಗ ತಿನ್ನಕ್ಕಲ್ಲ ಫ್ರೆಂಡ್ಸ್, ಇದ್ರಲ್ಲಿ ಏನೋ ಒಂದು ರೆಸಿಪಿ ಮಾಡ್ಬೇಕು ನಾನು. ಅದಕ್ಕೆ ಕ್ರೀಮ್ ಬನ್ ಈಗಲೇ ತಿನ್ನೋಕ್ಕೆ. ಲಾವಾ ಕೇಕ್ ಫ್ರೆಂಡ್ಸ್. ನನಗೆ ಸಡನ್ನಾಗಿ ನೆನಪಾಗ್ತಾಯಿಲ್ಲ. ಆ ಬೇಕ್ರಿ ಆ ಸಿಸ್ಟರು ಅವರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತೆಲ್ಲ ಹೇಳ್ತಿದ್ರಲ್ಲ, ಒಂಥರ ಫ್ರೆಂಡ್ಸ್ ಹಿಂಗೆ ಬಡ ಬಡ ಮಾತಾಡ್ತೀನಿ. ಯಾರಾದ್ರೂ ನಮ್ಮ ಫ್ರೆಂಡ್ಸು ನಮ್ಮ ಫಾಲೋವರ್ಸ್ ಸಿಕ್ಕಿ ಮಾತಾಡ್ಸಿದಾಗ ಖುಷಿಯಾಗೆ ಒಂಥರ ಮಾತೇ ಬರಲ್ಲ, ಒಂಥರ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇರಲ್ಲ.
ಒಂಥರ ಆಗ್ಬಿಡ್ತೈತಿ. ಅದ್ ಕನ್ಫ್ಯೂಸ್ ಅಲ್ಲೇ ಇದ್ಬಿಟ್ಟೆ ನಾನು. ಆಮೇಲೆ ಮನೆಗೆ ಬಂದ್ಮೇಲೆ ಅನ್ಸುತ್ತೆ ಇನ್ನು ಮಾತಾಡ್ಬೇಕಾಗಿತ್ತು, ನಾನು ಯಾಕೆ ಹಂಗ್ ಮಾಡಿದೆ ಅಂತ. ಇಂಟ್ರೋವರ್ಟ್ ಅಂತಾರ ಫ್ರೆಂಡ್ಸ್. ಎಸ್ ಅದೇ ಅಂತಾರೆ. ಇದ್ರ ಹೆಸರು ಗೊತ್ತಾಗ್ಲಿಲ್ಲ. ಆಮೇಲೆ ಇದ್ಕೊಡ್ರಿ ಅಂದ್ರೆ ಆಮೇಲೆ ಕೊಟ್ಟವರು. ಅಯ್ಯಯ್ಯೋ ಎಲ್ಲ ಚೆಲ್ಲೋಗೈತಪ್ಪಿ ನೀನು. ಇದು ಬಿಸಿ ಇದ್ದಾಗಲೇ ತಿನ್ಬೇಕಲ್ಲ ಫ್ರೆಂಡ್ಸ್. ಇದು ಸಖತ್ ಇಷ್ಟ ಆಯ್ತು ನನಗೆ. ಇದು 3ನೇ ಸಲ ತಿಂತಾರೋದು. ಸೂಪರ್ ಐತೆ. ಒಂದ್ಸಲ ಈ ರೆಸಿಪಿನ ಕಲ್ತ್ಕೊಂಡು ಮನೇಲಿ ಮಾಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಓಕೆ ಫ್ರೆಂಡ್ಸ್, ಈಗ ತಿಂಡಿ ತಿನ್ನುವ ಸಮಯವಲ್ಲ. ನಿನ್ಗೇನು ಬೇಕು ಊಟ? ಏನೋ ಒಂದು ಬೇಕು ಅಂದ್ರೆ ಇವುಗಳನ್ನೇ ತಿನ್ಬಿಟ್ಟು ನಾವು ಆರಾಮಾಗಿ ಮಲ್ಕೊಂಡ್ರೆ ಅದೆಲ್ಲ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಒಂದು ಬ್ರೆಡ್ ತಿನ್ಬಿಟ್ರೆ ಕೆಲವರಿಗೆ ಹೊಟ್ಟೆ ತುಂಬೋಗ್ತೈತೆ. ನಮ್ಗೆ ಅದೊಂದು ಕಿಡ್ನಿಗೆ ಇಷ್ಟಕ್ಕೆ ಸಾಲ. ನಮ್ಮ ಹೊಟ್ಟೆ ಇಷ್ಟಪ್ಪ ಇದ್ರೆ ಅದ್ರಲ್ಲಿ ಇಷ್ಟು ಎಲ್ಲ ಅಲ್ಲೇ ಐತೆ ತಾನೆ. ಅದಕ್ಕೆ ನಂಗೆ ತಿಂದಂಗೆ ಫೀಲ್ ಆಗ್ತಾ ಇಲ್ಲ. ಕೊಡು, ಅದರಲ್ಲೇ ಗೋರ್ಕೊಂಡ್ ತಿಂತೀನಿ. ಎಲ್ಲ ಇಲ್ಲೇ ಐತೆ, ಚಲೋ ಐತೆ ನೋಡ್ರಿ. ಇದು ದಿಸ್ ಇಸ್ ಕಾಲ್ಡ್ ಲವಾ ಕೇಕ್. ಸಾರಿ ಫ್ರೆಂಡ್ಸ್, ಏನೋ ಅನ್ಕೋಬೇಡ್ರಿ. ಈಗ ಅಡ್ಗೆ ಮಾಡೋಣ ಅನ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಮನೇಲಿ ತರಕಾರಿ ಎಲ್ಲ ಇದ್ವಲ್ಲ, ತರಕಾರಿ ಎಲ್ಲ ಎತ್ಕೊಂಡು ಆಮೇಲೆ ನೋಡ್ತಾ ಇದ್ದೀನಿ ನಮ್ದು ಕುಕ್ಕರ್ ಕ್ಯಾಪ್ ಡಮರು ಅದು ಗೊತ್ತಾಗ್ತೈತೆ ಅವ್ರಿಗೆ. ಕುಕ್ಕ ಕೊಟ್ಬಿಡು. ಡಾಕ್ಟರ್ಗೆ ಹೆಂಗೆ ಕಾಯಿಲೆ ಗೊತ್ತಾಗ್ತಿತ್ತು, ಕುಕ್ಕರ್ ಕಾಯಿಲೆ ಅವ್ರಿಗೆ ಅರ್ಥ ಆಗ್ತೈತೆ. ಇಲ್ಲಿ ನೋಡ ಪೇ ಇರು, ನೀನೇ ಕಾಣಿಸ್ತೀವಿ ಓಲಲ್ಲಿ. ಕಾಣಿಸ್ತಾ ಇಲ್ಲ ಆದ್ರೆ ಇಲ್ಲಿ ಒಟ್ಟಲ್ಲಿ ತೂತು ಓಲಾಗೈತೆ. ಅಲ್ಲೇನೋ ಹಾಕ್ಕೊಡ್ತಾರೆ ಹೋಗು, ಪ್ಲಾಸ್ಟರ್ ಗಿಸ್ಟರ್ ಅಂಟಿಸ್ಬಿಟ್ಟು. ತೊಗರಿ ಬೇಳೆನೂ ತುಂಬ ಐತೆ ಮನೆಯಲ್ಲಿ, ಖಾಲಿ ಏನು ಬರ್ದಲ್ಲ ಅದಕ್ಕೆ. ಇದು ಫ್ರೆಂಡ್ಸ್ ಮನೇಲಿ ಐತೆ. ಇದು ಊರಿಂದ ತಂದಿರೋದು ಹೊಲದ್ದು. ಇದು ಸಣ್ಣ ಕಲ್ ಜಾಸ್ತಿ, ಅದಕ್ಕೆ ಮೈ ಭಾರ ಆಗ್ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆ. ಬೇಡವೇ ಬೇಡ ಇದು ಸಹವಾಸ ಅನ್ಬಿಟ್ಟು. ಯಾಕಂದ್ರೆ ಒಂದಿನ ಸಾರು ಮಾಡ್ಬಿಟ್ಟಿದ್ದೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು, ಕಲ್ಲಿಲ್ಲ ಅನ್ಕೊಂಡು. ಅದೇ ದಿನ ಅವ್ರಿಗೆ ಸಾರು ಕೇಳಿದ್ರು, ಕೊಟ್ಬಿಟ್ಟೆ. ಕಲ್ಲು ಸಿಕ್ತೈತೆ ಊಟದಲ್ಲೆಲ್ಲ, ನಮ್ಗೇನೆ ಬೇಜಾರಾಗೋಯ್ತು. ಅವ್ರು ಕಲ್ಲು ಮಣ್ಣು ಹಾಕಿ ಕೊಟ್ಬಿಟ್ಟವ್ರೆ ಅನ್ಕೊಳಲ್ವಾ ಫ್ರೆಂಡ್ಸ್. ಅದಕ್ಕೆ ಇದನ್ನ ಸೋಸ್ತೀನಿ ಫ್ರೆಂಡ್ಸ್. ರಾಗಿ ಸೋಸ್ನಲ್ಲ ಹಂಗೆ ಬೇಳೆ ಸೋಸೋದು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನಾವು ಬೇಕಾಗಿರೋಷ್ಟು ಬೇಳೆನ ಹಾಕೋಬೇಕು. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾವುದೂ ವೇಸ್ಟ್ ಅಂತ ಎಸಿಬಾರ್ದು. ಇದು ಕ್ಲೀನ್ ಮಾಡೋಕೆ ಕಷ್ಟ ಅಂದ್ಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆ. ಈಗ ಬೇಳೆ ಖಾಲಿಯಾಗಿತ್ತು, ಸಡನ್ನಾಗಿ ನೆನಪಾಯ್ತು ನನಗೆ. ಇದು ಇಲ್ಲಾಂದಿದ್ರೆ ಬರೀ ತರಕಾರಿ ಹಾಕ್ಬಿಟ್ಟು ಸಾರು ಮಾಡಬೇಕಾಗಿತ್ತು. ಕ್ಲೀನಿಂಗ್ ಮಾಡೋಕೆ ಒಂದು 10 ನಿಮಿಷ ಟೈಮ್ ತಗೊಳ್ತಿತ್ತು ಅಷ್ಟೇ. ಮತ್ತು ಇದು ಹೊಲದ ಬೇಳೆ ಆಗಿರೋದ್ರಿಂದ ಫುಲ್ ಗಂಜಿ ಆಗೋ ಥರ ಬೇಯಲ್ಲ. ಬೇಳೆನೇ ಉಳ್ಕೋತೈತೆ ಎಷ್ಟೇ ಬೇಯಿಸ್ರು. ಅದಕ್ಕೋಸ್ಕರ ಬಳಸಲ್ಲ ಅಷ್ಟೇ. ಈ ಥರ ಬೇಳೆನಲ್ಲಿ ಬಸ್ಸಾರೋ, ಉಪ್ಸಾರೋ, ಬೇಳೆ ಸಾರೋ ಇಷ್ಟು ಮಾಡ್ಬೋದು ಅಷ್ಟೇ. ಕಿಚಡಿ, ದಾಲು ಅದು ಇದು ಏನು ಮಾಡೋಕ್ಕಾಗಲ್ಲ, ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರನೇ ಈ ಬೇಳೆನ ಬಳಸ್ತಾ ಇರಲಿಲ್ಲ ನಾನು. ಇನ್ಮೇಲೆ ಇದು ಖಾಲಿವರೆಗೂ ಬೇರೆ ಬೇಳೆ ತರಂಗಿಲ್ಲ ಅಂಗಡಿನಲ್ಲಿ, ಇದನ್ನೇ ಬಳಸಿ ಖಾಲಿ ಮಾಡಬೇಕು. ಈ ಥರ ಬಗ್ಸ್ಕೊಂಡು ಸ್ವಲ್ಪನೇ ಸೋಸ್ಕೊಂಡ್ರೆ ತಳದಲ್ಲಿ ಕಲ್ಲು ಉಳ್ಕೊಬಿಡ್ತೈತೆ ಫ್ರೆಂಡ್ಸ್. ಅಕ್ಕಿ ಆಗಲಿ, ರಾಗಿ ಆಗಲಿ, ಈ ಥರ ಬೇಳೆ ಕಾಳು ಏನೇನು ಬೇಕಾದರೂ ಈ ಥರ ಶೋಧಿಸ್ಕೋಬೋದು. ಕಲ್ಲು ಸೋಸೋಕ್ಕಾಗಲ್ಲ ಅಂತ ಎಸೆಯಕ್ಕಂತೂ ಹೋಗ್ಬಾರ್ದು. ಶಿವರಮ್ಮ ಯಾವಾಗಲೂ ಅಷ್ಟೇ ಈ ಥರ ನುಚ್ಚು ಬೇಳೆಗಳನ್ನ ನನಗೆ ಕಳಿಸ್ಕೊಟ್ಬಿಡ್ತೈತೆ. ಅವ್ರು ಕ್ಲೀನ್ ಮಾಡ್ಕೊಳ್ಳಲ್ಲ ಮತ್ತು ಅವ್ರು ಅಡುಗೆನೇ ಮಾಡಲ್ಲ ಅಷ್ಟೊಂದು ಅಂತ ಅಂದ್ಬಿಟ್ಟು. ನಾನೊಂದು ಸಿಂಪಲಾಗಿ ಒಂದು 2-3 ಕಲ್ಲು ಸಿಕ್ಬೋದು ಅಂತ ಅಂದ್ಕೊಂಡ್ರೆ ತಳದಲ್ಲಿ ನೋಡ್ರಿ ಇವೆಲ್ಲ ಕಲ್ಲೇನೇನೆ. ಮಧ್ಯದಲ್ಲಿ ಎಲ್ಲ ಒಂದೊಂದು ಬೇಳೆ ಅವೆ ಅಷ್ಟೇ. ಎಲ್ಲ ಹೊಸದಾ? ಏನು ಇದ್ದಂಗೆ ಐತೆ ಇದು. ನೆಟ್ಟು ಬೋಲ್ಟಾ? ಏನಾಗಿತ್ತಂತೆ? ಹೋಗ್ಬಿಟ್ಟಿತ್ತ? ಮತ್ತೆ ಇಲ್ಲೇ ಐತೆ. ಹಂಗೇಳು ಹೋಗ್ಬಿಟ್ಟಿತ್ತಂತೆ ಅಂದ್ರೆ ಕೈ ಕಾಲು ಬಂದು ಹೋಗ್ಬಿಡ್ತಾ ಅನ್ಕೊಂಡೆ. ಯಾಕೆ ಹಿಂಗಾಗಿತ್ತಂತೆ? ಹೆಂಗೋಯ್ತು? ಕೈ ಕಾಲು ಇಲ್ವಲ್ಲ ಅದಕ್ಕೆ. ಹಂಗ ಇದನ್ನು ಹೊಸದಾ ಇಟ್ಕೊಳ್ಳೋದೋನಾ? ವಾ, ಹೊಸ ಕುಕ್ಕರ್. ಇನ್ನೂ ಶೋಧಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. 2-3 ಸಲ ಕಲ್ಲಿದ್ಬಿಟ್ರೆ ಕಷ್ಟ. ಅದು ಸುಮ್ಮನೆ ಟೈಟ್ ಮಾಡ್ಕೋಬೇಕಷ್ಟೇ. ಎಲ್ಲ ಕರೆಕ್ಟಾಗಿ ಐತಿದು. ಓಕೆ ಫ್ರೆಂಡ್ಸ್, ಈ ಬೇಳೆ ಎಲ್ಲ ಸೋಸ್ಕೊಂಡು ತರಕಾರಿ ಸಾರು ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನುಚ್ಚು ಬೇಳೆ ತರಕಾರಿ ಸಾರು. ಮಾಮೂಲಿ ಬೇಳೆ ಸಾರಿಗೆ ತರಕಾರಿ ಹಾಕ್ಬಿಟ್ಟು ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ದೀನಿ ಫ್ರೆಂಡ್ಸ್. ರಾಗಿ ಮುದ್ದೆ, ನುಚ್ಚು ಬೇಳೆ ಆಗಲಿ ನುಚ್ಚು ಕಾಳಾಗಲಿ ಚೆನ್ನಾಗಿರ್ತೈತಪ್ಪ ಸಾಂಬಾರುಗಳಿಗೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಜಯಸೂರ್ಯ ಅವ್ರದ್ದು 28ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಮೋನಿಶಾ 26ಕ್ಕೆ 10ನೇ ವರ್ಷದ ಹ್ಯಾಪಿ ಬರ್ತಡೇ. ಧೃತಿ ಚರಣ್ ಹಾಯ್ ಮಕ್ಕಳ. ತೇಜಸ್ 26ಕ್ಕೆ ಹ್ಯಾಪಿ ಬರ್ತಡೇ. ಶಿವ ಅವ್ರದ್ದು 26ಕ್ಕೆ ಹ್ಯಾಪಿ ಬರ್ತಡೇ. ಹೇಮಂತ್ ಹ್ಯಾಪಿ ಬರ್ತಡೇ. ಶೀಜಾ 25ಕ್ಕೆ ಹ್ಯಾಪಿ ಬರ್ತಡೇ. ವೈಷ್ಣವಿ ವಂದನಾ ಹಾಯ್ ಮಕ್ಕಳ. ವಚನ ಪ್ರಿಯಾ ಹಾಯ್. ಶ್ರುತಿ ಅವರು ಉಡುಪಿಯಿಂದ ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬಾಯ್ ಗುಡ್ ನೈಟ್.